ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾ ಶ್ರೀರಂಗಧಾಮೇಶ್ವರಿ ದಾಸೀಭೂತ ಸಮಸ್ತ ದೇವ ವನಿತಾ ಲೋಕೈಕ ದೀಪಾಂಕುರಾ ಶ್ರೀಮನ್ಮಂದ ಕಟಾಕ್ಷ ಲಬ್ಧ ವಿಭವಾ ಬ್ರಹ್ಮೇಂದ್ರ ಗಂಗಾಧರಾ ತ್ವಾಂ ತ್ರೈಲೋಕ್ಯ ಕುಟುಂಬಿನಿ ಸರಸಿಜಾಂ ವಂದೇ ಮುಕುಂದ ಪ್ರಿಯಂ. What happened? Carry on. ಸರ್ ನನ್ನ ಕಾಪಾಡಿ ಸರ್, ಅವ್ರು ನಾನು ಹೊಡೆಯಕ್ಕೆ ಬರ್ತಾ ಇದ್ದಾರೆ. ಯಾರ್ರೀ ಅವರು? ಏನಾಯ್ತು ಸರ್ ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ ಸರ್. ಇಬ್ರು ಮದುವೆ ಆಗ್ಬೇಕು ಅಂತಿದ್ದೆ. ಆ ವಿಷಯ ಅವ್ರ ಅಣ್ಣನಿಗೆ ಗೊತ್ತಾಗಿ ನಾನು ನಡ್ಸ್ಕೊಂಡ್ ಬರ್ತಾ ಇದ್ದೀನಿ ಸರ್. ಸರ್ ದಯವಿಟ್ಟು ನನ್ನ ಕಾಪಾಡಿ ಸರ್. ಎಲ್ರಿ ಅವನು? ಅಲ್ಲಿ ನೋಡಿ ಸರ್, ಅಲ್ಲೇ ಇದ್ದಾನೆ. ಒಂದು ನಿಮಿಷ ಇಲ್ಲೇ ಇರು, ನಾನು ಬರ್ತೀನಿ. ಮಿಸ್ಟರ್, ಬಿಡಿ ಸರ್. ಏನ್ ಸರ್ ಇದೆಲ್ಲ? ಬಿಡಿ ಸರ್. ಶಂಕರ್, ಏನಿದು ಗಲಾಟೆ? ಚಂದರ್, ಒಂದ್ ಹುಡುಗ ಹುಡುಗಿ ಲವ್ ಮಾಡ್ತಿದ್ದಾರೆ, ಅವ್ರ ಅಣ್ಣ ಗಲಾಟೆ ಮಾಡಿಸ್ತಿದ್ದಾನೆ. ಅವಳನ್ನ ನಾನಾ ನೀನಾ? ಅವ್ರ ಅಣ್ಣ ನಾನಾಕಾಗ್ಲಿ ನೀನೇ ನೋಡು, ತಪ್ಸ್ಕೊಳಕ್ ಪ್ರಯತ್ನ ಪಡ್ಬೇಡ. ಮರ್ಯಾದೆಯಿಂದ ಹುಡುಗಿಗೆ ಮದುವೆ ಮಾಡಿಸು. ನಾನಾಗಿ ತಪ್ಸ್ಕೊಳ್ಳಿ, ನಾನ್ ನಿನ್ ಹೇಳ್ತಾ ಇದ್ದೀನಿ, ಹುಡುಗಿ ಮದುವೆ ಮಾಡಿಸು. ಆ ಹುಡುಗಿ ಅಣ್ಣ ನೀನು, ಮರ್ಯಾದೆಯಿಂದ ಮದುವೆ ಮಾಡಿಸು. ನೋಡು, ಆ ಹುಡುಗಿ ಅಣ್ಣ ನೀನು. ಹೇಳ್ತಾ ಇದ್ರೆ ಹುಡುಗಿ ಅಣ್ಣ ನಾನ್ ಸರ್. ಆ ಹುಡುಗಿ ಅಣ್ಣ ತಾವೇನು? ಹೌದು ಸರ್. ಐ ಆಮ್ ಸಾರಿ ಮಿಸ್ಟರ್. ಐ ಆಮ್ ಕಾರ್ತಿಕ್. ಎನಿವೆ, ನಮ್ಮ ಇಂಟ್ರೊಡಕ್ಷನ್ ಈ ರೀತಿ ಆಗ್ಬೇಕಾಗಿತ್ತು. ನೋ ಪ್ರಾಬ್ಲಮ್. ಐ ಆಮ್ ಶಂಕರ್ ಫ್ರಮ್ ಎ ಬ್ಯಾಚ್. ಐ ಆಮ್ ಫ್ರಮ್ ಸಿ ಬ್ಯಾಚ್. ಎಕ್ಸ್ಕ್ಯೂಸ್ ಮೀ ಸರ್, ನನ್ನ ತಂಗಿ ನೋಡ್ಬೇಕು ಸರ್. ಇದು ಬೇರೆ. ಏ ಚಂದರ್, ಮೊದಲು ಅವರಿಬ್ರಿಗೂ ಮದುವೆ ಮಾಡಿಸು. ರೀ, ನಿಮ್ಮನ್ ಬಿಟ್ಟು ನಾನು ಇರೋಕ್ಕಾಗಲ್ಲ ರೀ. ಏನನ್ ಬಿಟ್ಟಿರಕ್ಕಾಗತ್ತೆ ಅನ್ಕೊಂಡಿದ್ಯಾ? ಸುಳ್ಳು ಹೇಳ್ತೀರಾ ನೀವು? ಹಲೋ ಹಲೋ ಮಿಸ್ಟರ್, ಹಲೋ. ನೋಡ್ರಿ, ಒಬ್ಬರನ್ನೊಬ್ಬರು ಎಷ್ಟು ಪ್ರೀತಿಸ್ತಿದ್ದಾರೆ ಅಂತ. ಮೊದಲು ಮದುವೆ ಮಾಡಿಸಿ. ಸರಿ, ಈಗ ಒಪ್ಕೋತಾರೆ ಸರ್. ಮನೆ ಹೋದ್ಮೇಲೆ ಚೇಂಜ್ ಆಗ್ಬಿಡ್ತಾರೆ. ಚೇಂಜ್ ಆಗ್ಬಿಡ್ತಾರ? ಇವ್ರೇನಾದ್ರೂ ಚೇಂಜ್ ಆದ್ರೆ ಇವ್ರ ಶೇಪೇ ಚೇಂಜ್ ಮಾಡ್ಬಿಡ್ತೀನಿ. ಕೈ ಕೊಡಪ್ಪ, ಇಲ್ಲಿ ಕೈ ಕೊಡಮ್ಮ. ಒಪ್ಪಿಗೆ ತಾನೆ? ಹೂವನ ಆಗ್ಲಿ ಸರ್. 100 ವರ್ಷ ಚೆನ್ನಾಗಿ ಬಾಳಿ. ನೋಡಪ್ಪ, ನಮ್ ಮುಂದೆ ಕೈ ಮೇಲೆ ಕೈ ಇಟ್ಟಿದ್ಯಾ, ಆಮೇಲೆ ಬೇರೆ ರೀತಿ ಏನಾದ್ರೂ ನೀನ್ ಕೈ ಕೊಟ್ಟೆ, ನೀನ್ ಕೆಟ್ಟೆ. ಗುಡ್ ಲಕ್ ಕಾರ್ತಿಕ್. ಥ್ಯಾಂಕ್ ಯು ಸರ್.
ಸಾರಿ. ಕಣ್ ಕಾಣಲ್ವಾ ನಿನ್ಗೆ? Damn it. ನೋಡಿ ಸರ್, ಆಗ್ಲಿಂದ ಹಿಂದೆನೆ ಫಾಲೋ ಮಾಡ್ಕೊಂಡು ಬರ್ತಿದ್ದಾನೆ. ಏಯ್, ಇದೇ ನಿನ್ನ ಅಕ್ಕನೋ ತಂಗೇನೋ ಆಗಿದ್ದಿದ್ರೆ ಈ ರೀತಿ ಮಾಡ್ತಿದ್ದೇನೋ? ಹಾ, ಗೋ ಬ್ಯಾಕ್. ಏಯ್, ಬಾರೆ ಅಲ್ಲಿ. ನೋಡಿದ್ರೆ ಒಳ್ಳೆ ಎಜುಕೇಟೆಡ್ ತರ ಕಾಣ್ತಿದ್ಯಾ, ಕನ್ನಡ ಓದಕ್ ಬರಲ್ವಾ? ಏನ್ ಸರ್ ರೇಗಿಸ್ತೀರಾ? ನಾನು BSc ಗ್ರಾಜುಯೇಟ್. ನೀನು BSc ಬೆಂಕಿ ಹಾಕ, ಅಲ್ಲಿ ಏನ್ ಬರ್ದಿದೆ ಓದು. ಸಾರಿ. ಏಯ್, ಕಮ್ಮಿ ಒಮ್ಮೆ ಬಟನ್ ಹಾಕು. ದೊಡ್ಡ ಹೆರ್ಕ್ಯುಲಸ್ ಬಾಡಿ, ಬ್ಲಾಡಿ ಇಡಿಯಟ್. ಯಾವನಿಗೆ ಬೇಕಮ್ಮ ಈ ಕಾಲೇಜು? ಹುಡುಗಿ ನಿಂತ್ಕೊಳ್ಳೆ. ಏನೇನಾ ಕರೀತಾ ಇದ್ರು ಓಡ್ತಾ ಇದೆಯಲ್ಲ, ಬರ್ತೀಯ ಪಿಕ್ಚರ್ಗೆ? ಬಾರಲೆ ಬಾರೆ ಅಂದ್ರೆ. ಏಯ್, ನೆಟ್ಟಿಗೆ ನಿಂತ್ಕೊಳ್ಳ. ನೀನೇನು ಕಾಲೇಜ್ ಸ್ಟೂಡೆಂಟಾ? ಸ್ಟೂಡೆಂಟ್. ನಿಮ್ಮ ತಂದೆ ತಾಯಿ ಕಷ್ಟಪಟ್ಟು ಸಂಪಾದನೆ ಮಾಡಿ ನಿಮ್ಮನ್ನ ಕಾಲೇಜಿಗೆ ಕಳಿಸೋದು ಮುಂದೆ ನೀವುಗಳು ಕಷ್ಟಪಡದೆ ಜೀವನ ಮಾಡಲಿ ಅಂತ. ಆದರೆ ನೀನು ಆ ಹುಡುಗಿನ ಚುಡಾಯಿಸ್ಕೊಂಡು ಒಳ್ಳೆ ರೌಡಿ ಥರ ಬಿಹೇವ್ ಮಾಡ್ತಿದ್ಯಲ್ಲ. ಏಯ್ ಕಮ್ಯಾರ್, ಇದು ವಾರ್ನಿಂಗ್. ಇನ್ನು ಮುಂದೆ ಈ ರೀತಿ ಏನಾದರೂ ನಡ್ಕೊಂಡ್ರೆ ಕಾಲ್ ಮುರಿದಾಕ್ಬಿಡ್ತೀನಿ. ಸರಿ ಸರ್. ಗೋ. ಮನು ಎಲ್ಲಿ? ಆನು ಯಾಕೋ? ನಂಗ್ ಬೇಡಪ್ಪ, ಜಾಣ ಅಲ್ಲ. ಮಮ್ಮಿ, ನಂಗೆ 3 ಚಕ್ರ ಸೈಕಲ್ ಬೇಕು. ಹೌದಾ, ಸರಿ, ನಿಮ್ ಡ್ಯಾಡಿಗೆ ಹೇಳಿ ನಾಳೆನೆ ಕೊಡ್ತೀನಿ. ಬೇಕು ರಾಜ, ನನ್ನಮ್ಮ ಅಲ್ಲ. ಏನೇ ನಿನ್ನ ಮಗ ಹೊಸದಾಗಿ ಅಪ್ಲಿಕೇಶನ್ ಆಗ್ತಿದ್ದಾನೆ? ಅವನಿಗೆ 3 ಚಕ್ರ ಸೈಕಲ್ ಬೇಕಂತೆ. 2 ಚಕ್ರ ಸೈಕಲ್ ಕೊಂಡ್ಕೊಳ್ಳೋದೇ ನನಗೆ ಕಷ್ಟ ಆಗಿದೆ, ಇವನಿಗೆ 3 ಚಕ್ರ ಸೈಕಲ್ ಬೇಕಾ? ಮತ್ತೆ ಮಂಜು ಹತ್ರ 3 ಚಕ್ರ ಸೈಕಲ್ ಇದೆ, ನಂಗೂ ಕೊಡ್ಸು ಡ್ಯಾಡಿ. ಅಯ್ಯೋ ಲೇ, ಅವರಪ್ಪ ದೊಡ್ಡ ಕಾಂಟ್ರಾಕ್ಟರ್ ಕಣೋ. 3 ಚಕ್ರ ಸೈಕಲ್ ಏನು, 6 ಚಕ್ರ ಸೈಕಲ್ ಬೇಕಾದ್ರೆ ಕೊಡಿಸ್ತಾರೆ. ನೋಡು, ನೀನ್ ದೊಡ್ಡವನಾಗ್ಬಿಡು, 4 ಚಕ್ರ ಸೈಕಲ್ ಕೊಡಿಸ್ತೀನಿ, ನೀನ್ ತಿನ್ಸೆ. ತಿನ್ನಪ್ಪ. ಬೇಡ. ಲೇ ಮನು, ಮನು, ಏನಂದ್ರೆ ಏನೋ ಮಗು ಆಸೆ ಪಟ್ಟು ಕೇಳ್ತಿದೆ, ಒಂದ್ ಸೈಕಲ್ ತಂದ್ಕೊಡಿ ಅಂದ್ರೆ. ಏನೊಂದ್ 200-300 ಆಗುತ್ತೆ ಅಷ್ಟೇ. ನನಗ್ ತಿಂಗಳಿಗೆ ಬರೋದು 1 ಸಂಬಳ ಕಣೆ. ಇಂಥವಕ್ಕೆಲ್ಲ ಖರ್ಚು ಮಾಡ್ತಾ ಇದ್ರೆ ಮುಂದಿನ ಸಂಬಳದವರೆಗೆ ಹೇಗೆ ಸಂಸಾರ ನಡೆಸೋದು? ಅವನೇನೋ ದೊಡ್ಡದಾಗಿ ಕೇಳ್ಬಿಟ್ಟ, ಇವಳು ಹೇಳ್ಬಿಟ್ಲು, ನೋಡು, ಶ್ರೀಮಂತಿಗೆ ಆಸೆ ಪಟ್ರೆ ಸಂಬಳದ ಜೊತೆ ನಾನು ಗಿಂಬಳ ತಗೋಬೇಕಾಗತ್ತೆ. ಅಂತವಕ್ಕೆಲ್ಲ ನಾನು ರೆಡಿ ಇಲ್ಲ, ಗೊತ್ತಾ? ನೋಡೆ, ಮಕ್ಕಳಿಗೆ ಯಾವ ರೀತಿ ಹೇಳ್ಬೇಕು ಆ ರೀತಿ ಹೇಳಿ ಇಂಥವನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಯೋ, ಟೈಮ್ ಆಗೋಯ್ತು. ವಾಚ್ ಎಲ್ಲೇ ನಂದು? ಸ್ವಲ್ಪ ತಿಟ್ಕೊಂಡು ಹೋಗ್ರಿ. ಯೋ, ಇವಳೊಂದು ಟವಲು ಇಡಲ್ಲ, ಏನು ಇಡಲ್ಲ. ಏನೇ? ಒಂದ್ ನಿಮಿಷ ನಿಂತ್ಕೊಳ್ಳಿ ರೀ, ನಾನಿವತ್ ಸಂಜೆ ನಮ್ಮ ಅಣ್ಣನ ಮನೆಗೆ ಹೋಗೋಣ ಅಂತಿದ್ದೀನಿ. ನಿನಗೊಂದು ಸೈಕಲ್ ಬೇಕೇನೆ? ಅಲ್ಲ ರೀ, ದೇವ್ರ ಕಾರ್ಯ ಇದೆ, ಮನೆಗ್ ಬಂದ್ ಹೋಗು ಅಂತ ಹೇಳಿರ್ಲಿಲ್ವಾ? ಹಂಗ. ಸರಿ, ಎಷ್ಟು ದಿನ ಕ್ಯಾಂಪು? 1-2 ದಿನ ಇದ್ ಬರೋಣ ಅಂತ. 2 ದಿನ. ಸರಿ, 2 ದಿನಕ್ಕೆ ಒಟ್ಟಿಗೆ ಸೇರಿಸಿ ಈಗಲೇ ಕೊಟ್ಬಿಡು. ಅದಲ್ವೇ, ಹೊಸ್ತಾಗ ಒಂದು ಸೆಂಟ್ ಬಾಟಲ್ ತಗೊಂಡಿದ್ದೀನಿ, ಅದನ್ನ ತಗೊಂಡೋಗಿ ನಿಮ್ಮ ಅಣ್ಣನ್ ಕೊಡು ಅಂತ ಹೇಳಿದೆ. ನೋಡು ಎಷ್ಟು ಚೆನ್ನಾಗಿದೆ ನೋಡು. ಎಲ್ಲಿ? ಯಾವನೇ ಅವನು? ಡ್ಯಾಡಿ, ಡ್ಯಾಡಿ, ನನ್ ಸೈಕಲ್ ನೋಡಿ ಎಷ್ಟು ಚೆನ್ನಾಗಿದೆ. ಆ ಕಾಂಟ್ರಾಕ್ಟರ್ ಮಗಂದೇನೋ ಕದ್ಕೊಂಬಂದ್ಬಿಟ್ಟೇನೋ? ಏನ್ ಮಾತಾಡ್ತೀರಿ? ಕೊಟ್ರು. ಎಳ ಮೇಲೆ ಎದ್ದಳ ಮೇಲೆ ಎದ್ದಳ.
सलाम साहब, मेरा नाम कलंदर साहब. ಸೈಕಲ್ अच्छा है साहब. ನನಗೆ ಸೈಕಲ್ ಸಾಬ್ ಸಚ್ ನಂದು ಏನು ಗೊತ್ತಿಲ್ಲ ಸಾಬ್. ನಮ್ಮ ಯಜಮಾನ್ರು ಡೈಮಂಡ್ ಕ್ಲಬ್ ಓನರು ದೊರಸ್ವಾಮಿ ನಿಮ್ಗೆ ಸೈಕಲ್ ಕೊಟ್ಬಿಟ್ಟು ಬಾ ಅಂದ್ರು ಸಾಬ್. ಅಷ್ಟು ಸಾಮರ್ಥ್ಯ ಇಲ್ಲದೆ ಹೋಗಿದ್ದಿದ್ರೆ ಹೋಮ್ ಮಿನಿಸ್ಟರ್ ಪಿ ಆಗಿರ್ತಿದ್ನ. ಈ ನಂಜುಂಡಪ್ಪ ಅಂದ್ರೆ ಏನ್ ತಿಳ್ಕೊಂಡಿದ್ದೀರ? ಅದಿರ್ಲಿ ನೋಡಿ, ಇದು ಕಾರ್ಡ್ ರೋಡ್, ಇದು ಇಂಡಸ್ಟ್ರಿಯಲ್ ಏರಿಯಾ, ಇದು ಮಾರ್ಕೆಟಿಂಗ್ ಗೋಡೌನ್ಗೆ ಅಂತ ಜಾಗ ಬಿಟ್ಟಿದ್ದೀವಿ. ಅದರ ಪಕ್ಕದಲ್ಲೇ 150 ಎಕರೆ ಭೂಮಿ ಖಾಲಿ ಇದೆ. ಬಂಗಾರದಂತ ಭೂಮಿ, 1ಕ್ಕೆ 100ರಷ್ಟು ಲಾಭ ಸಿಗುತ್ತೆ. ಒಂದೊಂದು ಇಂಚು ಬಂಗಾರದಷ್ಟು ಬೆಲೆ. ಗೊತ್ತು ಸ್ವಾಮಿ, ಬರೀ ಭೂಮಿ ನೋಡಿ ಬಾಯ್ ಬಿಟ್ರೆ ಏನ್ ಪ್ರಯೋಜನ? ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗ್ಬೇಕಲ್ಲ. ಅದ್ರ ಯೋಚನೆ ನಿಮಗೆ ಯಾಕ್ರೆ? ನಮ್ಮ ಸಾಹೇಬರಿಗೂ ದೊಡ್ಡ ಮಂತ್ರಿಗಳಿಗೂ ಭಾರಿ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸುಮ್ನೆ ಒಂದು 50 lakhs 50 ಲಕ್ಷ ರೂಪಾಯಿನ ಪಾರ್ಟಿ ಫಂಡ್ಗೆ ಅಂತ ತಳೆದ್ರಾಯ್ತು, ನಮ್ ಕೆಲಸ ಆರಾಮಾಗಿ ಆಗ್ಬಿಡತ್ತೆ. ದೊಡ್ಡ ಮಂತ್ರಿಗಳಿಂದ ಸೈನ್ ಮಾಡಿಸೋ ಜವಾಬ್ದಾರಿ ನನಗಿರ್ಲಿ. ರೇ, ನೀವು ದುಡ್ಡು ರೆಡಿ ಮಾಡ್ರಿ ರೇ. ಕೋಟಿಗಟ್ಲೆ ಲಾಭ ರೀ. 50-50. Cheers. ಹ? ಓ, ನನಗೆ ಲಂಚ ಕಳಿಸ್ಕೊಡ್ತಿದ್ಯೇನೋ? ಏಯ್ ಮಗನೇ, ಸಾಹೇಬ್ರು ಕೊಡು ಅಂತ ಹೇಳಿದ್ನೇನೋ? ಕ್ಷಮಿಸಿ ಸರ್, ಅದು ನಿಮ್ಮ ಮಗು ಕಳಿಸಿದ್ದು. ನಿಮಗೆ ಅಂತ ಹೇಳಿದ್ರೆ 4 ಚಕ್ರದ ಮಾರುತಿ ಕಾರ್ಯ ಪ್ರೆಸೆಂಟ್ ಮಾಡ್ತಿದ್ದೆ. ಅಂದ್ರೆ ನಿನ್ ಕಸಬೇನು ಅಂದರ್ ಬಹರ? ಅಂದರು ಇಲ್ಲ ಬಾಹರು ಇಲ್ಲ ರೀ. ಹೊಸದಾಗಿ ಬಂದಿರೋ ಇನ್ಸ್ಪೆಕ್ಟ್ರು, ಅದು ನಮ್ಮ ಏರಿಯಾಗೆ. ಅದಕ್ಕೇನೋ ಪ್ರೀತಿಯಾಗಿ ತಂದು ಕೊಟ್ರೆ ಅಷ್ಟಕ್ಕೆ ಯಾಕೆ ಇಷ್ಟೊಂದು ರಂಗ ಆಗ್ತೀರಾ? ನಿಮಗ್ ಯಾವನ್ರಿ ಹೇಳಿದ್ದು? ಸುಮ್ಮನೆ ಏನೋ ನನ್ನನ್ನ ಸುಮ್ಮನೆ? ಏಯ್, ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ಹೋಮ್ ಮಿನಿಸ್ಟರ್ ಪಿ ಎ. ನಾನು ಮನಸ್ಸು ಮಾಡಿದ್ರೆ ನಿನ್ನನ್ನು ಏನು ಬೇಕಾದ್ರೂ ಮಾಡಬಹುದು. ನೀನ್ ಯಾವನಾದ್ರೆ ನನಗೇನು? ನಾನು ಮನಸ್ಸು ಮಾಡಿದ್ರೆ ಏನ್ ಮಾಡ್ತೀನಿ ಗೊತ್ತಾ? ಹೊಡೆದು ಫ್ಲಾಟ್ ಮಾಡ್ಬಿಡ್ತೀನಿ. ಹುಷಾರ್. ಇನ್ನೊಂದು ಸಲ ಈ ರೀತಿ ಏನಾದ್ರೂ ಲಂಚ ಗಂಚ ಅಂತ ಕಳಿಸ್ಕೊಟ್ರೆ ಒದ್ದು ಲಾಕಪ್ ಅಲ್ಲಿ ಹಾಕ್ಬಿಡ್ತೀನಿ. ಬಾ ಅಷ್ಟೇ. ಕುದಿರಿ ಅತ್ತಿ ಪ್ಯಾಟಿ ಗೊಗ್ಗುಮ್ಮ 20 ಜರ್ದ ಆಗಿ ಕರ್ಗ ನೋಡುಮ್ಮ. ಅರೆ ತಾಳಿ ಕೊಟ್ಟೋ ಗಂಡು ಕಟ್ಟಿಸ್ಕೊಳ್ಳೋ ಹೆಣ್ಣು. ಅರೆ ದೈ, ಅರೆ ದೈ, ಅರೆ ದೈ. ನೀನಾ? ನಾನು ಇದೇನಪ್ಪ ಹಿಂಗೆಳಿತೈತೆ ಅಂತಿದ್ದೆ. ಬಲೆ ಮಾದೇಶ್ವರ, ಧರ್ಮಸ್ಥಳದ ಮಂಜುನಾಥ, ಈ ಬಡವನ್ ಮೇಲೆ ಕರುಣೆ ಮಡಗೋ ನನ್ನಪ್ಪ. ತಾಯಿ ಮಹಾಲಕ್ಷ್ಮಿ, ಒತ್ತರನು ಇದೆ ಫಸ್ಟ್ ಬಣಿ. ಅನ್ಕೊಂಡೆ ಗುಂಜಿ ನನ್ ಮಗನೇ, ಅನ್ಕೊಂಡೆ. ನೀನ್ ಎಡಗಾಲಿಟ್ಟಾಗ್ಲೇ ಅನ್ಕೊಂಡೆ. ಶರಣು ಸಾರ್, ಶರಣು. ನಾನ್ ಸಾರ್ ನಂಜಪ್ಪನ್ ಮಗ ಗುಂಜಪ್ಪ. ಗೊತ್ತಾಯ್ತಪ್ಪ. ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ ಸಾರ್, ನಾನು ಹಿಂಗೆ ಹೋಯ್ತಿದ್ನ. ನೀವ್ ಹಂಗ್ ಬತ್ತಿದ್ರೆ ಹಂಗೆ ಒಂದ್ ನಮಸ್ಕಾರ ಹಾಕೋಗಮ್ಮ ಅಂತ. ಯಾಕೆ ಸಾರ್? ಅಲ್ಲ, ಜೈಲಿಂದ ಯಾವಾಗ ಬಂದೆ? ನೆನ್ನೆ ತಾನೆ ಸರ್. ಬೆಳಗಿಂದ ಎಷ್ಟು ಬೀಗ ಹೊಡೆದೆ? ಇಲ್ಲ ಸರ್, ಸ್ವಾಮ್ ಸತ್ವಾಗ್ಲೂ ಇಲ್ಲ ಸರ್. ಸರಿ, ಹಾಗಾದ್ರೆ ಈ ಬೀಗ ಯಾವ ಬೀಗ ಸರ್? ಬೀಗ ಸರ್. ಯಾರು ಹೊಡೆದಿದ್ದು? ಈ ಬೀಗ ತೆಗ್ದಿದ್ ನಾನಲ್ಲ ಸರ್. ಏನ್ ಮಾಡ್ಲಿ ಸರ್, ಈ ಹಾಳಾದ ಬೀಗಗಳು ನನ್ನ ವಾಸನೆ ನೋಡಿದ್ರೆ ಪುಷಕ್ ಅಂತ ಕಳಿಸ್ಕೊಂಡ್ಬಿಡ್ತೇವೆ ಸರ್. ಹ್ಞೂ ಸರ್, ನೀವೇ ನೋಡಿ ಸರ್. ಗುಂಜಪ್ಪ, ಇನ್ನೊಂದು ಸಲ ನನ್ನ ಕಣ್ಣಿಗೆ ನೀನ್ ಈ ರೀತಿ ಏನಾದ್ರು ಬಿದ್ರೆ, ಕಳ್ಸ್ಕೊಂಡಿದ್ದಿಲ್ಲ ಬೀಗಗಳು, ಆ ರೀತಿ ನಿನ್ ಮೂಳೆಗಳನ್ನ ಕಳಿಸ್ಬಿಡ್ತೀನಿ. ಹೋಗಿ ಆ ಬೀಗ ಎಲ್ಲ ಹಾಕು. ಸರ್, ನನ್ಗೊಂದು ಇನ್ಫಾರ್ಮೇಶನ್ ಗೊತ್ತೈತೆ. ಹೋಗಿ ಬೀಗ ಹಾಕೋ. ಒಳ್ಳೆ ಮುಂಚೆ ಹಾಕ್ತೀನಿ ಸರ್. ಅದು ಲಕ್ಷ್ಮೀ ಬಾರಮ್ಮ. ಹಾಯ್ ಹಾಯ್. ಭವತಿ ಭಿಕ್ಷಾನ್ ದೇಹಿ. ಯಥಾ ರಾಜ ತಥಾ ಪ್ರಜಾ. ಹಾಯ್. ಭವತಿ ಭಿಕ್ಷಾನ್ ದೇಹಿ.
ಪ್ರಸಾದ ರೆಡಿ ಆಗಿದ್ಯಾ? ಸಿದ್ಧವಾಗಿದೆ ಪ್ರಸಾದ. ವಾಯ್ 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 ಓಂ ಹೈ ಓಂ ಹಾಯ್ ಹಾಯ್ ಭವತಿ ಭಿಕ್ಷಾಂ ದೇಹಿ. ಹಾಯ್ 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 ತಗೊಳ್ರಪ್ಪ ತಗೊಳ್ಳಿ. ಭಕ್ತನೇ, ಈ ಕಾಲದಲ್ಲಿ ನಂಬಿಕೆ ಅನ್ನೋದು ಇರಬೇಕು, ಆದ್ರೆ ಅದು ಅತಿಯಾಗಿರಬಾರ್ದು. ಅದರಲ್ಲಿ ಏನಿದೆ ಅಂತ ನೋಡಿದ್ರ ಬೆಚ್ಚಿ ನೋಡ್ರಪ್ಪ. ಸರ್, ಬಹಳ ಬುದ್ಧಿವಂತಿಕೆಯಿಂದ ಈ ಕೋಟಾ ನೋಟನ್ನ ಹಿಡಿದಿದ್ದೀರಿ. ಇತ್ತೀಚೆಗೆ ನಮ್ಮ ದೇಶದಲ್ಲಿ ಕೋಟಾ ನೋಟಿನ ವ್ಯವಹಾರ, ನಿಮ್ಮಂತ ದಕ್ಷ ಪೊಲೀಸ್ ಅಧಿಕಾರಿಗಳ ಅಗತ್ಯ ನಮ್ಮ ದೇಶಕ್ಕೆ ಬಹಳ ಮುಖ್ಯ ಸರ್. ಗುಡ್ ಲಕ್ ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಸರ್. ನಮಸ್ಕಾರ. ಬಾರಯ್ಯ ದೊರಸ್ವಾಮಿ, ಕರೆಕ್ಟ್ ಟೈಮ್ ಬಂದಿದ್ಯಾ. ನಾ ಹೇಳ್ದಷ್ಟು ತಂದಿದ್ಯಾ? ಇದೆ ಸರ್. ಡನ್. ಕೆಲಸ ಗ್ಯಾರಂಟಿ. ನಮ್ಮ ಸಾಹೇಬ್ರಿಗೆ ಹೇಳಿ ಎಲ್ಲ ಸರ್ ಮಾಡಿದ್ದೇನೆ. ಗ್ರೀನ್ ಸಿಗ್ನಲ್ ಬಂದಾಯ್ತು. ನಾಳೆ ಡೆಲ್ಲಿಯಿಂದ ಬಂದ ಮೇಲೆ ಇನ್ನೊಂದು ವಾರದೊಳಗೆ ಅವ್ರ ಕೆಲ ಸೈನ್ ಮಾಡಿಸೋ ಜವಾಬ್ದಾರಿ ನನಗಿರ್ಲಿ. ಗುಂಡ್ ಹಾಕೋಣ. ಈ ನಂಜುಂಡಪ್ಪ ಕೈ ಹಾಕಿದ್ಮೇಲೆ ಕೆಲಸ ಗ್ಯಾರಂಟಿ. ನೀವು ಡೆಲ್ಲಿಗೆ ಹೋಗಿದ ಕೆಲಸ ಏನಾಯ್ತು ಸರ್? ಎಲ್ಲ ತೃಪ್ತಿಕರವಾಗಿ ಆಯ್ತು. ಮುಂದಿನ ವಾರ ಮಂತ್ರಿಮಂಡಲನ ಪುನರ್ ರಚಿಸ್ತಾ ಇದ್ದೀವಿ. ಆ ವಿವರ ಎಲ್ಲ ಮುಂದಿನ ವಾರ ಗೊತ್ತಾಗುತ್ತೆ. ಈಗ ಸಿಎಂ ಅವರು ವಿಶ್ರಾಂತಿ ತಗೋತಾರೆ, ನಾವೆಲ್ಲ ದಯಮಾಡಿಸ್ಬೋದು. ಸರ್, ಇವತ್ತು ಸಾಯಂಕಾಲ ಪಾರ್ಟಿ ಮೀಟಿಂಗ್ ಇಟ್ಕೊಳ್ಳೋಣವಾ? ನಾಳೆ ಬೆಳಿಗ್ಗೆ ಹಾಕೊಳ್ಳಪ್ಪ. ಸರಿ ಸರ್. ಇಲ್ಲಿ ಆ ಫೈಲ್ ಇಲ್ಲಿ ಕೊಡು. ತಗೊಳ್ಳಿ ಸರ್. ಅದೇ ಸರ್, ತಾವು ದೆಹಲಿಗೆ ಹೋಗೋದಕ್ಕಿಂತ ಮುಂಚೆ ನಾನು ತಮ್ಮ ಹತ್ರ ಅರ್ಕೆ ಮಾಡ್ಕೊಂಡಿದ್ನಲ್ಲ, ಆ ಕಾಳತಮ್ನಹಳ್ಳಿ ಸರ್ವೆ ನಂಬರ್ 62/93 ಬರೋ ಬಾಕಿ ಎಲ್ಲ ಸಂದಾಯವಾಗ್ಬಿಟ್ಟಿದೆ. ತಾವೊಂದ್ ಸಾರಿ ಪರಾಮರ್ಶಿಸ್ಬಿಟ್ರೆ. ಇದು ಗ್ರೀನ್ ಬೆಲ್ಟಿಗೆ ಸೇರಿದಲ್ಲ ಪ್ರಸಾದ್. ನಾಳೆ ಆಪೋಸಿಷನ್ ಪಾರ್ಟಿಗೆ ಏನಾದ್ರು ಗೊತ್ತಾದ್ರೆ ಅಸೆಂಬ್ಲಿಯಲ್ಲಿ ಭಾರಿ ಗಲಾಟೆ ಮಾಡ್ತಾರಪ್ಪ. ಸರ್ಕಾರ ಅಧಿಕಾರ ಎರಡು ನಮ್ ಕೈಲೇ ಇರೋವಾಗ ಗ್ರೀನ್ ಬೆಲ್ಟ್ ಯಾವುದು, ಬ್ರೌನ್ ಬೆಲ್ಟ್ ಯಾವುದು? ನಾನು ಬರೋದನ್ನೆಲ್ಲ ನೋಡ್ಕೋತೀನಿ, ತಾವು ಸಹಿ ಮಾಡಿ ಕೊಡಿ ಗುರುವೆ. ಚಟಕ ಕುದುರಿ ಅತ್ತಿ ಪ್ಯಾಟಿಗೋಗು ಮಾ 420 ಜರ್ದ ಹಾಕಿ ಕರ್ಗ ನೋಡು ಮಾ. ತಾಯಿ ಮಹಾಲಕ್ಷ್ಮಿ. ಯಪ್ಪ 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 ಯಪ್ಪ, ಯಾವ ಪಾರ್ಟಿ ಸಾಮಾನುಗಳೈತೆ? ಹಿಂಗ್ ಗೊತ್ತಿದ್ರೆ ಒಂದು ಲಾರಿನೇ ತತ್ತಾ ಇದ್ನಲ್ಲಪ್ಪ. ಚೆನ್ನಾಗೈತೆ.
ಆಲ್ ಇಂಡಿಯಾ ರೇಡಿಯೋ ತುಮಕೂರು. ಇರ್ಲಿ. ಓಹ್ ಅಬ್ಬಬ್ಬಬ್ಬ. ಇದೇನಿದು ಸಾಹೇಬ್ರ ಪಟ ಇಲ್ಲೈತೆ? ಇದು ನಿಮ್ಮನೇನ ಸಾರಿದು? ಅಯ್ಯೋ ಕೆಟ್ಟನಲ್ಲಪ್ಪ. ಏನಲ್ಲೇ ಬೇಕುಫ, ಇನ್ನು ಮುಂದೆ ನಾನು ಕಳ್ತನ ಮಾಡಲ್ಲ ಸರ್ ಅಂತ ಪ್ರಮಾಣ ಮಾಡಿ ನನ್ನ ಮನೆಗೆ ನುಗ್ಗಿದ್ಯಾ? ಏನು ಕದಿಲಿಲ್ಲ ಸರ್. ಕಾಚಾರ ನೋಡಿ ಸರ್, ಹೆಂಗ್ ಎಳ್ಕೊಂಬಂದ್ಬಿಟ್ಟೈತೆ. ಎಳ್ಕೊಂಡ್ ಬರುತ್ತೆ. ಏನೇನ್ ಕದ್ದೆ? ಒಂದೇ ಒಂದ್ ಗಡ್ಡಿ ಕೂಡ ಮುಟ್ಲಿಲ್ಲ ಸರ್. ನಾ ಬರ್ಲಾ? ಬರ್ಬೇಡ, ಹೋಗು. ಏನಪ್ಪ? ಸರ್, ನಿಮ್ ಮನೆಯಿಂದ ಯಾರಾದ್ರೂ ಆಚೆ ಹೋಗ್ಬೇಕಾದ್ರೆ ಬೆಲ್ ಹೊಡಿತೈತಾ? ಯಾರನ್ನಾದ್ರೂ ಮೇಲ್ ಕಳಿಸ್ಬೇಕಾದ್ರೆ ಬೆಲ್ ಹೊಡಿಸ್ತೀವಿ. ಹಂಗ? ನಾ ಬರ್ಲಾ? ಏಯ್, ಟೈಮ್ ಪೀಸ್ ತೆಗಿಯೋ. ಭೂಮಿಯ ಅವ್ಯವಹಾರ, ಮಂತ್ರಿಯ ಕೈವಾಡ. ಹಲೋ, ನಾನು ಸಿಎಂ ಮಾತಾಡ್ತಿರೋದು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅಂತಂದ್ರೆ ಬಂತು ಬ್ಯಾಡ್ ಮಾರ್ನಿಂಗ್. ಇವತ್ತಿನ ಪೇಪರ್ ನೋಡಿದ್ರ? ನೋಡ್ದೆ ಸರ್. ನೀವೇನು ಯೋಚನೆ ಮಾಡ್ಬೇಡಿ, ಇಂಥದೆಲ್ಲ ಮಾಮೂಲು. ಬಾಂಬ್ ಬ್ಲಾಸ್ಟ್ ಆಗಂತ ಸುದ್ದಿ ಬಂದಿದ್ರು ಸಮಾಧಾನ ಇರ್ತೀರೇನ್ರಿ? ನಾನು ಅಸೆಂಬ್ಲಿಯಲ್ಲಿ ಏನ್ರಿ ಉತ್ತರ ಕೊಡ್ಲಿ? ಪಬ್ಲಿಕ್ ಹೇಗ್ರಿ ಫೇಸ್ ಮಾಡ್ಲಿ? ಏನು ಆಗಲ್ಲ ಸರ್, ನೀವು ನನ್ನ ಮೇಲೆ ನಂಬಿಕೆ ಇಡಿ. ನಾನೆಲ್ಲ ನೋಡ್ಕೊಳ್ತೀನಿ. ಓಕೆ? ಏನ್ ಮಾಡ್ತಿರೋ ಮಾಡಿ, ಇಲ್ಲೇ ಹೋದ್ರೆ ಇಬ್ಬರು ಸೀಟಲ್ಲಿ ಇರಲ್ಲ. ಆಯ್ತು ಸರ್, ಇವತ್ತೇ ಎಲ್ಲ ಸರಿ ಮಾಡ್ತೀನಿ. ಓಕೆ ಸರ್. ಜಾನಿ, ಇದರಲ್ಲಿ ಸತ್ಯನ ಹೊರಗೆ ಕಕ್ಸೋ ತಾಕತ್ತಿದೆ. ಹೇಳು, ಎಷ್ಟು ಸಲ ಕದ್ದಿದ್ಯಾ? ಇಲ್ಲ ಸರ್, ನಾ ಕದ್ದಿಲ್ಲ ಸರ್. ಎಷ್ಟು ಸಲ ಕದ್ದಿರೋ ಮಾಲನ್ನ ಎಲ್ಲಿಟ್ಟಿದ್ಯಾ? ನಿಮ್ಮ ನೋಡ್ಬೇಕು ಅಂತ ಇನ್ಸ್ಪೆಕ್ಟರ್ ಕಾರ್ತಿಕ್ ಬಂದಿದ್ದಾರೆ. ಅಲ್ಲೇ ಕೂತಿರೋ ಕೇಳು, ಬರ್ತೀನಿ. ನೋಡು, ಇನ್ಸ್ಪೆಕ್ಟರ್ ಕಾರ್ತಿಕ್ ನ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಆ ಕದ್ದಿರೋ ಮಾಲನ್ನ ಎಲ್ಲಿ ಬಚ್ಚಿಟ್ಟಿದ್ಯಾ ಅನ್ನೋ ಡೀಟೇಲ್ಸ್ ನನಗೆ ಬೇಕು. ಅಂಡರ್ಸ್ಟ್ಯಾಂಡ್? Hello, Inspector Karthik. How are you? I'm fine. And what can I do for you? ಜರ್ನಲಿಸ್ಟ್ ರಾಮದಾಸ್ ಕೇಸ್ನ ಡೀಲ್ ಮಾಡ್ತಾ ಇದ್ದೇನೆ. ನಿನ್ ಜ್ಯೂರಿಸ್ಡಿಕ್ಷನ್ ಇರೋ ರೌಡೀಸ್ ಲಿಸ್ಟ್ ಬೇಕು. Oh, sure. ಅದು ನಿಮ್ಮ ಫೋನು. How do you know that? That is Sanglia. ಸಬ್ ಇನ್ಸ್ಪೆಕ್ಟರ್ ಕಾರ್ತಿಕ್ ಹಿಯರ್. There's an information for you. ನೀವ್ಯಾರು ಮಾತಾಡ್ತಿರೋದು? Mr. Karthik, ಎಸ್. ಕಾಕ್ಸ್ಟೌನ್ 3ನೇ ಮೇನ್ ರೋಡ್ನಲ್ಲಿ ಮೂನ್ಲೈಟ್ ಬಾರ್ ಅಂಡ್ ಕ್ಲಬ್ ಇದೆ. ಅದರ ಮಾಲೀಕ ಜಾನಿ, ಅವನೇ ರಾಮದಾಸ್ನ ಕೊಲೆ ಮಾಡಿದ್ದು. ರಾತ್ರಿ 7 ಗಂಟೆ ಮೇಲೆ ಕ್ಲಬ್ ಪ್ರಾರಂಭ ಆಗುತ್ತೆ. 7:45ಕ್ಕೆ ಜಾನಿ ಅಲ್ಲಿಗೆ ಬರ್ತಾನೆ. ರಿಮೆಂಬರ್, ಮೂನ್ಲೈಟ್ ಬಾರ್ ಅಂಡ್ ಕ್ಲಬ್, 3rd ಮೇನ್ ರೋಡ್, ಕಾಕ್ಸ್ಟೌನ್ at 7:45 PM. ವಿಶ್ ಯು ಗುಡ್ ಲಕ್ ಕಾರ್ತಿಕ್. ಜಾನಿ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಗಳು ಪ್ರೀತಿಯಿಂದ ಸಾಕಿರೋ ನಾಯಿ. ಅವನಷ್ಟು ಸುಲಭ ಸಿಗಲ್ಲ. ಯು ರಿಯಲಿ ವಾಂಟ್ ಹಿಮ್? ಇದೇ ಕಣ ಪೊಲೀಸು. ಇನ್ಸ್ಪೆಕ್ಟರ್, ನನ್ನನ್ನೇ ಹೊಡಿತೀಯನೋ?
ಆಚೆ ಬಂದ್ಮೇಲೆ ಬಡ್ಡಿ ಸಮೇತ ವಾಪಸ್ ತೀರಿಸ್ತೀನಿ. ಏನ ವಾಪಸ್ ತೀರಿಸ್ತೀಯಾ? ಏ ಗುಲ್ಡು, ನನ್ನ ಮಗನೇ ತೇರಿಕೆ. ಏಯ್, ಒಂದು ಸಲ ನಾನು ಒಳಗ್ ಹಾಕಿದ್ಮೇಲೆ ನೀನು ಎಷ್ಟು ಜನ್ಮ ಎತ್ತಿದ್ರು ಹೊರಗೆ ಬರಕ್ಕಾಗಲ್ವೋ? ಚಾಲೆಂಜ್. ಇನ್ನು ಅರ್ಧ ಗಂಟೆ ಹೋಗ್ತೀನಿ. ಅರ್ಧ ಗಂಟೆ ಮೇಲೆ ಹೋಗ್ತೀಯಾ? ಮರ್ಯಾದೆ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಚಾಲೆಂಜ್ ಮಾಡೋಣ. ಬಿಟ್ಬಿಡು ನನ್ನ. Shut up, you bloody bastard. ಕಮಿಷನರ್ ಸ್ಪೀಕಿಂಗ್. ನಮಸ್ಕಾರ ಸರ್, ಐ ಆಮ್ ಎಸ್ ಐ ಕಾರ್ತಿಕ್. ವಾಟ್ಸ್ ದ ಮ್ಯಾಟರ್ ಮಿಸ್ಟರ್ ಕಾರ್ತಿಕ್? ಜರ್ನಲಿಸ್ಟ್ ರಾಮದಾಸ್ನ ಕೊಲೆ ಮಾಡಿದ ವ್ಯಕ್ತಿನ ಅರೆಸ್ಟ್ ಮಾಡಿದ್ದೀನಿ ಸರ್. ಇಸ್ ಇಟ್? ವೆರಿ ಗುಡ್. ಜಾನಿ ಅಂತ ಹೆಸರು, ಒಬ್ಬ ಸ್ಟ್ರೀಟ್ ರೌಡಿ. ಅಷ್ಟೇ ಅಲ್ಲ ಸರ್, ಈ ಕೊಲೆಯಿಂದ ಒಬ್ಬ ದೊಡ್ಡ ರಾಜಕೀಯ ವ್ಯಕ್ತಿ ಕೈವಾಡ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಅವನು ಬಿಡಲ್ಲ ಸರ್, ಹಿಡಿತೀನಿ. ಪ್ರೊಸೀಡ್. ಡಿಪಾರ್ಟ್ಮೆಂಟ್ ಏನು ಸಪೋರ್ಟ್ ಬೇಕೋ ಅದನ್ನ ನಾನು ಅರೇಂಜ್ ಮಾಡ್ಕೊಡ್ತೀನಿ. ಓ ನೋ ಸರ್, ನಮ್ಮ ಡಿಪಾರ್ಟ್ಮೆಂಟ್ ಸಪೋರ್ಟ್ ಯಾವುದು ನನಗೆ ಬೇಕಾಗಿಲ್ಲ. ಆದ್ರೆ ಇವನ್ನ ರಿಲೀಸ್ ಮಾಡಕ್ಕೆ ಮೇಲಿಂದ ನಿಮ್ಗೆ ಪ್ರೆಷರ್ ಬರುತ್ತಲ್ಲ, ಅದಕ್ಕೆ ಮಾತ್ರ ದಯವಿಟ್ಟು ಈಲ್ಡ್ ಆಗಬೇಡಿ. ನಿನ್ನಿಂದ ಹೇಳಿಸ್ಕೊಳ್ಳೋ ದಡ್ನಲ್ಲ ನಾನು. ಅದೆಲ್ಲ ನಾನು ನೋಡ್ಕೋತೀನಿ. ನೀನ್ ಮುನ್ನುಗ್ಗು. ವಿಶ್ ಆಲ್ ಸಕ್ಸಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಇನ್ಸ್ಪೆಕ್ಟರ್, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಕಿರಿಕ್ ಮಾಡಬೇಡ, ಬಿಟ್ಬಿಡು ನನ್ನ. ನಾನು ನಿನಗೆ ಒಳ್ಳೆ ರೀತಿಯಿಂದ ಹೇಳ್ತಾ ಇದ್ದೀನಿ. ಮತ್ತೆ ನೀನೇನಾದ್ರೂ ಬಾಯಿ ಬಿಚ್ಚಿದ್ರೆ ಬಾಯಿ ಒಳಗಡೆ ಈ ಲಾಠಿ ಹೋಗಿ ಬೇರೆ ಕಡೆಯಿಂದ ಹೊರಗೆ ಬರುತ್ತೆ. ಹುಷಾರ್. ಬರ್ಲಿ. ಏನ್ರಿ, ಯಾವಾಗ ಬಂದ್ರಿ? ನಾನು ವಾಚ್ ಅಲ್ಲಿ ಬಿಟ್ಟೆ. 8, 8:30, 9, 9:30 ಗಂಟೆಗೆಲ್ಲ ಬಂದ್ಬಿಟ್ಟೆ. ಪಾಪ ನೀನ್ ಮಲಗಿದ್ಯಲ್ಲ, ನೀನ್ ಯಾವಾಗ ಡಿಸ್ಟರ್ಬ್ ಮಾಡ್ಬೇಕಂತ ಪಕ್ಕದಲ್ಲೇ ಮಲ್ಕೊಂಡ್ಬಿಟ್ಟೆ. ಸೂಪರ್ ಸ್ಟಾರ್. ಥ್ಯಾಂಕ್ ಯು. ನಾನ್ ಯಾರು ಗೊತ್ತಾ? ಯಾರು? ನಾನೊಬ್ಬ ಸಿನ್ಸಿಯರ್ ಪೊಲೀಸ್ ಆಫೀಸರ್ ಹೆಂಡತಿ. ನನ್ನ ಹತ್ರನೇ ನಾಟಕ ಆಡ್ತೀರಾ? ನಾಟಕನ? ನಾನ್ ನಿಮ್ಮನ್ ಮದ್ವೆನೇ ಆಗ್ಬಾರ್ದಾಗಿತ್ತು. ಯಾಕೆ? ಅವತ್ತು ಮದ್ವೆ ದಿನ ನೀವೇನ್ ಮಾಡಿದ್ರಿ? ಏನು ಮಾಡಿಲ್ವಾ? ಅಯ್ಯೋ, ಏನ್ ಮಾಡ್ದೆ? ಇವತ್ತು ಅದೇ ರೀತಿ ಮಾಡಿದ್ರಿ. ರೀ, ನಾನ್ ನಿಮ್ಮನ್ ಬಂಗ್ಲೆ ಕೇಳಿದ್ನಾ? ಇಲ್ವಲ್ಲ. ಕಾರ್ ಕೇಳಿದ್ನಾ? ಇಲ್ಲ. ಚಿನ್ನ ಕೇಳಿದ್ನಾ? ನೀನೇ ಚಿನ್ನ, ನೀನ್ಯಾಕ್ ಚಿನ್ನ ಕೇಳ್ತೀಯಾ? ರೀ, ಸುಮ್ನೆ ನೀವು. ನಾನ್ ನಿಮ್ಮನ್ ಏನ್ ಕೇಳ್ದೆ ಹೇಳಿ? ಓ ಅದ, ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ, ಸ್ವಲ್ಪ ಬೇಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದೆ. ಬಂದ್ರಾ? ಬರ್ಬೇಕಂದ್ರೆ ಹೊರಟೆ. ಆದ್ರೆ ಅರ್ಜೆಂಟ್ ಆಗಿ ಒಂದು ಇನ್ವೆಸ್ಟಿಗೇಷನ್ ಬಂತು, ಅದಕ್ಕೆ ಬರ್ಲಿಲ್ಲ. ಅಲ್ಲ? ಎಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟೆ. ನೀನೇ ಅಸ್ಟ್ರಾಲಜಿ ಓದಿದ್ಯಾ? ವಿಷಯಕ್ಕೆ ಬರ್ತೀನಿ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನನ್ಗೇನ್ ಬೇಡ ಡಾರ್ಲಿಂಗ್, ಫ್ಲವರ್ಸ್ ನ ಬೇಡ ಅಂತ ಹೇಳ್ಬಾರ್ದು. ಟುಡೇ ಅವರ್ ವೆಡ್ಡಿಂಗ್ ಆನಿವರ್ಸರಿ. ಕಮ್ ಆನ್. ಕಾರ್ತಿಕ್ ಹಿಯರ್. ನಮಸ್ಕಾರ ಸರ್. ಕಮಿಷನರ್ ಸರ್ ಬಂದಿದ್ದಾರೆ, ಅರ್ಜೆಂಟ್ ಬರ್ಬೇಕಂತ. ಇದೋ ಬಂದೆ. ಓಹೋ, ಇವರೇನಾ ಇನ್ಸ್ಪೆಕ್ಟ್ರು? ಏನ್ರಿ ನೀವೇನ್ ಮನುಷ್ಯರು ರಾಕ್ಷಸರು? ಪೊಲೀಸ್ನವರು ಅಂದ್ರೆ ಪಬ್ಲಿಕ್ ನ ದನ ತೆಚ್ಚೋದೇನ್ರಿ? ನೀವು ಸ್ವಲ್ಪ ಸುಮ್ಮನಿರ್ತೀರಾ? ನಾನು ವಿಚಾರಿಸ್ತೀನಿ. ಮಿಸ್ಟರ್ ಕಾರ್ತಿಕ್, ಜಾನಿ ಹೊಡೆದಿದ್ದು ನಿಜಾನಾ? ಇಲ್ಲ ಸರ್, ನಾನು ಅವನ್ನ ಹೊಡಿಲಿಲ್ಲ. ಏನ್ ಹೇಳಿದ್ರಿ? ನೀವ್ ಹೊಡಿಲಿಲ್ವಾ? ನಾನ್ ಹೊಡೆದ್ನಾ? ಅವನ ಅವಸ್ಥೆ ನೋಡ್ರಿ. ಬಲವಾದ ಪೆಟ್ಟು ಬಿದ್ದಿದೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಮಾಡ್ಕೊಟ್ಟಿದ್ದಾರೆ. ಸರ್, ಒಂದ್ 5 ನಿಮಿಷ ತಡವಾಗಿ ಬಂದಿದ್ರೆ ಪಾಪ ಅವನ ಪ್ರಾಣನ ಹೊಟ್ಟೋಗ್ತಾ ಇತ್ತು.
ಅವ್ರು ಇವ್ರನ್ನ ಹಿಡ್ಕೊಂಡು ಬಂದು ಹೊಡೆಯೋದಕ್ಕೆ ನಿಮ್ಗೆ ಏನ್ರಿ ಅಧಿಕಾರ ಇದೆ? ಇದೇನು ಮಸ್ಕಿರಿ ಆಗೋಯ್ತೇನ್ರಿ? ನಿಮ್ಗೇನು ಹೇಳೋರು ಕೇಳೋರು ಇಲ್ವೇ? ಲುಕ್ ಮಿಸ್ಟರ್, ಎನ್ಕ್ವೈರಿ ಮಾಡ್ಬೇಕಾಗಿರೋದು ಸಾಹೇಬ್ರು, ಮಧ್ಯದಲ್ಲಿ ನೀವೇನ್ರಿ? ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನೋ ಮುಚ್ಚಲೆ. ನನ್ನನ್ನೇ ಮುಚ್ಚಲೆ ಅಂತೀಯಾ? ನಿಮಗಾಗದೆ ಇದ್ದವ್ರನ್ನ ಒಳಗಡೆ ಹಾಕಿ ಸಾಯಿಸೋದು, ಕೇಳಕ್ ಬಂದವ್ರು ಬಾಯಿ ಮುಚ್ಚೋದು, ಇದೇನ್ರಿ ನಿಮ್ ಡ್ಯೂಟಿ? ಇದಕ್ಕೆ ದೇಶದಲ್ಲಿ ಲಾಕಪ್ ಸಾವುಗಳು ಜಾಸ್ತಿ ಆಗ್ತಾ ಇರೋದು. ಎನ್ಕ್ವೈರಿ ಮಾಡ್ತಾರಂತ ಎನ್ಕ್ವೈರಿ, ಕಾಕಿ ಬಟ್ಟೆ ಹಾಕಿರೋರೆಲ್ಲ ಬಂದೆ ಬ್ಯಾಕ್ ಆಫ್. ನಿಮ್ಮಂತ ಬ್ಯಾಕ್ ಆಫ್ ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಟ್ಟು ಕೆರೆ ಆಗ್ತಾ ಇರೋದು. ನನ್ನ ಮೇಲೆ ಕೈ ಮಾಡ್ತೀಯಾ? ನನ್ನನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಹೋಮ್ ಮಿನಿಸ್ಟರ್ ಪಿಎ ನನ್ನ ಮೇಲೆ ಕೈ ಮಾಡ್ತೀಯಾ ಅಂದ್ಮೇಲೆ ಇನ್ನು ಇವನನ್ನ ಸುಮ್ಮನೆ ಬಿಟ್ಟಿರ್ತೀಯಾ? ಅದಕ್ಕೆ ಪ್ರೂಫ್ ಸಿಗ್ತಲ್ಲ ನೋಡಿ. ಮರ್ಯಾದೆಯಾಗಿ ಇವನನ್ನ ಸಸ್ಪೆಂಡ್ ಮಾಡ್ತೀರಾ, ಇಲ್ಲ ನಮ್ಮ ಸಾಹೇಬ್ರಿಂದ ಆರ್ಡರ್ ತರಬೇಕಾ? ಸಾರಿ ಸರ್, ನಾನು ಒಬ್ಬನ ಬೈಲಿ ಪರವಾಗಿಲ್ಲ, ಆದ್ರೆ ನಮ್ಮ ಇಡೀ ಡಿಪಾರ್ಟ್ಮೆಂಟ್ ಬೈದ್ರೆ ಐ ಕಾಂಟ್ ಟಾಲರೇಟ್ ಇಟ್ ಸರ್. ಏನೇ ಆದ್ರೂ ಬಹಳ ತಪ್ಪು ಮಾಡ್ತಿದ್ರೆ ಕಾರ್ತಿಕ್. ನಿಮ್ಮನ್ನ ಸಸ್ಪೆಂಡ್ ಮಾಡ್ತೀರಾ ಅಷ್ಟೇ ತಾನೇ? ಓಕೆ. ಬಸವನಗುಡಿ ಪೊಲೀಸ್ ಸ್ಟೇಷನ್. ಸಾಂಗ್ಲಿಯಾನವ್ರು ಇದ್ದಾರಾ? ಯಾವಾಗ ಬರ್ಬೋದು? ಬಂದ್ರೆ ಸಬ್ ಇನ್ಸ್ಪೆಕ್ಟರ್ ಕಾರ್ತಿಕ್ ಫೋನ್ ಮಾಡಿದ್ರು ಅಂತ ಹೇಳಿ, ಇಮಿಡಿಯೇಟ್ ಕಾಂಟ್ಯಾಕ್ಟ್ ಮಾಡಕ್ ಹೇಳಿ. ಥ್ಯಾಂಕ್ ಯು. ಶರಣು, ನಾನ್ ಸರ್ ನಂಜಪ್ಪನ ಮಗ ಗುಂಜಪ್ಪ. ಹೇಗಿದೆಯೋ ಗುಂಜಪ್ಪ? ನಮ್ಗೇನ್ ಬಿಡಿ ಸರ್, ಹೆಂಗಿದ್ರು ನಡೀತೈತೆ. ನಿಮ್ಗೆ ಹಿಂಗಾಗಿದ್ದು ಬೋಲೆ ಅನ್ಯಾಯ ಸರ್. ನನ್ಗಂತೂ ಹೊಟ್ಟೆ ಎಲ್ಲ ಹೊಡೆದೈತದೆ ಸರ್. ಬೋಲೆನ ಬಿಟ್ಬಿಡು. ಮತ್ತೆ ಶುರು ಮಾಡ್ಕೊಂಡ್ಬಿಟ್ಯಾ ನಿನ್ ಹಳೆ ಕಸಬ್ನ? ನಮ್ ತಾಯಿ ಸ್ವತ್ವಾಗ್ಲೂ ಇಲ್ಲ ಸರ್. ಈ ಹಾಳಾದ ಕೆಲ್ಸನೆಲ್ಲ ಬಿಟ್ಬಿಟ್ಟು ಈಗ ಸಿನಿಮಾ ಥಿಯೇಟರ್ ತವ ಟಿಕೆಟ್ ಮಾಡ್ತಾ ಇದೀನಿ. ಬ್ಲ್ಯಾಕ್ ಟಿಕೆಟಾ? ತೆಪ್ಪೆ ಸರ್, ಏನ್ ಮಾಡ್ಲಿ ಸರ್, ಈ ಹಾಳಾದ ಪ್ರಪಂಚದಲ್ಲಿ ಹುಟ್ಟಿರೋದೇ ಒಂದ್ ದೊಡ್ಡ ತೆಪ್ಪು. ಹೋಗಿ ಕೂಲಿ ಕೆಲಸ ಮಾಡು. ಅದನ್ನು ಮಾಡಿದೆ ಸರ್. ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ 3 ರೂಪಾಯಿ ಕೂಲಿ ಮಾತಾಡಿ ಲಗೇಜ್ ಎತ್ಕೊಂಡು ಹೋಯ್ತಾ ಇದ್ನ, ಕಳ್ಕೊಂತ ಬೀಗ ಕಳ್ಸ್ಕೊಂಡು ಕೊಯ್ಗೆ ಬಂದ್ಬಿಡೋದ. ಇದ್ಯಾಕೋ ನಂಗೆ ಆಗ್ಬರಲ್ಲ ಅಂತ ಬಿಟ್ಬಿಟ್ಟೆ ಸರ್. ಈಗ ನೀವೇ ನೋಡಿದ್ರಲ್ಲ, ನಾನ್ ಕುಸಿಬಿಟ್ರು ಅದ್ ನನ್ನನ್ನು ಬಿಡ್ತಾ ಇಲ್ಲ ಸರ್. ಸಿಗರೇಟ್ ಇಲ್ವಾ ಸರ್? ಒಂದ್ ನಿಮಿಷ. ಯಜಮಾನ್ರೆ, ಒಂದ್ ಪ್ಯಾಕ್ ಗೋಲ್ಡ್ ಪ್ಯಾಕು, ಒಂದ್ ಗಣೇಶ ಬಿಡಿ, ಒಂದ್ ಬಿಟ್ಟು ಬೇಗ. ಬೇರೆ ಕಾಸು? ಕಾಸು ನನ್ ತಾವನಿ ಕಾಸು. ನಾನು ಯಾರು ಅನ್ಕೊಂಡೆ? ನಂಜಪ್ಪನ ಮಗ ಗುಂಜಪ್ಪ. ಅಲ್ಲಿ ನೋಡು, ಕುಂತಿರೋರು ಇನ್ಸ್ಪೆಕ್ಟ್ರು. ತೆಗಿ, 10 ರೂಪಾಯಿ ತೆಗಿ. 10 ರೂಪಾಯ? ತೆಗಿ ಅಲ್ಲ, 10 ರೂಪಾಯಿ ತೆಗಿ. ತಗೊಳ್ಳಿ ಸರ್. ರೋಲ್ ಕಾಲ ತಗೊಂಡೋಗಿ ವಾಪಸ್ ಕೊಟ್ಬಿಟ್ಟ ಸರ್. ಅದು ತಗೊಂಡೋಗಿ ವಾಪಸ್ ಕೊಡ. ಇನ್ನೊಂದು ಸಲ ಈ ರೋಲ್ ಕಾಲ್ ಬಿಸ್ನೆಸ್ ಏನಾದ್ರು ಇಟ್ಕೊಂಡ್ರೆ ಇಂಥ ಧರ್ಮರಾಯ ಆಗಿರತ್ತಲ್ವ ವನಸ ಬಿದ್ದಿರೋದು. ಕೊಟ್ಟು ಬಿಡೋಣ, ನಂದಲ್ಲ.
ಕಾರ್ತಿಕ್ ಕಾರ್ತಿಕ್ ಆ, ಓಹ್ ಬನ್ನಿ. ಕಾರ್ತಿಕ್ ಇಲ್ವಾ ಬಾಬಿ? ಅವರಿನ್ನೂ ಮನೆಗೆ ಬಂದಿಲ್ಲ. ಹ್ಮ್ ಎಲ್ಲಾದ್ರೂ ಕೆಲಸ ಸೇರ್ಕೊಂಡಿದಾನಾ? ಇಲ್ಲ. ಮಗು ಹೇಗಿದೆ? ಮೈ ಬಿಸಿ ಆಗಿದೆಯಲ್ಲ, ಡಾಕ್ಟರ್ ತೋರಿಸ್ಲಿಲ್ವಾ? ಹಲೋ ಶಂಕರ್. ಹಲೋ ಕಾರ್ತಿಕ್. ಹೌ ಆರ್ ಯು? ಐ ಫೀಲ್ ವೆರಿ ಸಾರಿ ಕಾರ್ತಿಕ್. ನೀನಂತ ಸಿನ್ಸಿಯರ್ ಪೊಲೀಸ್ ಆಫೀಸರ್ಗೆ ಹೀಗಾಗಬಾರ್ದಾಗಿತ್ತು. ಹೋಗ್ಲಿ ಬಿಡು, ಸಿನ್ಸಿಯಾರಿಟಿಗೆ ಎಲ್ಲಿದೆ ಬೆಲೆ? ತಗೋ ಕಾರ್ತಿಕ್, ಮಗುಗೆ ಟ್ರೀಟ್ಮೆಂಟ್ ಕೊಡ್ಸು. ಬೇಡ ಶಂಕರ್, ನಾಳೆ ಒಂದು ಕೆಲ್ಸಕ್ಕೆ ಬರಕ್ ಹೇಳಿದ್ದಾರೆ. ದುಡ್ಡು ಬರುತ್ತೆ. ನಾಳೆ ಕೆಲ್ಸಕ್ಕೆ ಹೋದ್ರೆ ನಾಳೆನೇ ಯಾವ ದುಡ್ಡು ಬರುತ್ತೋ? ಸಂಕೋಚ ಪಡಬೇಡ, ತಗೋ. ಶಂಕರ್ ಬೇಡ ಕಣ. ತಗೊಳ್ಳೋ ಪ್ಲೀಸ್. ಬೇಡ ಶಂಕರ್ ಪ್ಲೀಸ್. ಶಂಕರ್ ನಾನೇನು ದಾನ ಕೊಡ್ತಿಲ್ಲ, ಸಾಲ ಅಂತ ತಗೋ. ನಿನ್ನ ದುಡ್ಡು ಬಂದಾಗ ನಂಗೆ ವಾಪಸ್ ಕೊಡು. ಬೈ ದ ಬೈ, ನೀನು ಈ ಸ್ಟೇಷನ್ಗೆ ನನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇಸ್ ಇಟ್? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಮಗು ಒಳ್ಳೆ ಕಡೆ ಟ್ರೀಟ್ಮೆಂಟ್ ಕೊಡಿಸು. ಹಾಂ, ನಾ ಬರ್ತೀನಿ. ಓಕೆ, ಬರ್ತೀನಿ ಬಾಬಿ. ಸರ್ ನನ್ಗೊಂದು ಹೆಲ್ಪ್ ಮಾಡಿ ಸರ್. ಈ ಲೆಟರ್ ತುಂಬಾ ಇಂಪಾರ್ಟೆಂಟ್. ಈ ಲೆಟರ್ ನನ್ನ ಜೀವನ ಇದೆ ಸರ್. ಇದು ಬೇರೆ ಯಾರ ಕೈಗೂ ಸಿಗಬಾರ್ದು. ನಾಳೆ ಸಂಜೆ 4:15 ಗಂಟೆಗೆ ನಾನು ಇದೇ ಜಾಗದಲ್ಲಿ ನಿಮಗೆ ಸಿಗ್ತೀನಿ ಸರ್. ಮರಿಬೇಡಿ ಸರ್ ಪ್ಲೀಸ್. ನಾಳೆ ಸಂಜೆ 4:15 ಗಂಟೆಗೆ ಮರಿಬೇಡಿ ಸರ್. ಬರ್ತೀನಿ ಸರ್. ಹೇ ಮಿಸ್ಟರ್, ಗ್ರೇ ಕಲರ್ ಕಾರ್ ಬಂತಲ್ಲ, ಯಾವ ಕಡೆ ಹೋಗ್ತೀಯಾ? ನೋಡ್ದೇನೋ ಕಾರ್ತಿಕ್, ಕಾಕಿ ಬಟ್ಟೆ ಬಿಚ್ಚಿದ ತಕ್ಷಣ ಅಂತ ಕುನ್ನಿಗಳೆಲ್ಲ ಬಂದು ನಿನ್ನೇ ಕೇಳ್ತಿದ್ದಾರೆ. ಒಂದ್ ಕೈ ನೋಡ್ಕೋ. ಬೇಡ ಕಣೋ, ಅಷ್ಟೇ ಸಿನ್ಸಿಯರ್ ಆಗಿದ್ದಕ್ಕೆ ಇವತ್ತು ಫುಟ್ಪಾತ್ ಅಲ್ಲಿ ನಿಂತಿರೋದು. ಯಾವನ ಹೆಂಗ್ ಹಾಳಾಗೋದ್ರೆ ನಿನಗೇನು? ಸರ್ ಏನ್ ಕೇಳಿದ್ರಿ? ಒಂದ್ ಗ್ರೇ ಕಲರ್ ಅಂಬಾಸಿಡರ್ ಒಂದ್ ಹೆಂಗ್ ಸೋಡ್ಸ್ಕೊಂಡ್ ಬಂದಿದ್ದು ಈ ಕಡೆ ಹೋಯ್ತು. ಹೋಗಿ. ಏಯ್ ನಡೀರ. ಸಾರಿ ಸರ್. It's all right. ಸಾರಿ. It's all right. ಸಾರಿ. Sorry. Hey.
ನಿಮ್ಗೊಂದು ಮೆಸೇಜ್ ಇದೆ ಸರ್. ಅದೇ ಸ್ಥಳ, ಅದೇ ಸಮಯ, ಸಂಧ್ಯಾ. ಇನ್ಸ್ಪೆಕ್ಟರ್ ಕಾರ್ತಿಕ್, ಆ ಲೆಟರ್ ನಮಗೆ ಕೊಟ್ಬಿಡು. ಯಾವ ಲೆಟರ್? ನನಗೇನೋ ಗೊತ್ತಿಲ್ಲ. ನಮಗೆಲ್ಲ ಗೊತ್ತಿದೆ. ಮೊನ್ನೆ ಆ ಲೇಡಿ ನಿಮ್ಗೊಂದು ಲೆಟರ್ ಕೊಟ್ಲಲ್ಲ, ಆ ಲೆಟರ್ ನಾ ಕೇಳ್ತಿರೋದು. ತಗೋ, ಈ ಲಕ್ಷ ತಗೊಂಡು ಆ ಲೆಟರ್ ಕೊಟ್ಟು ಲಕ್ಷಣವಾಗಿ ಮನೆಗೆ ಹೋಗೋ ಮರಿ. ನೀನ್ ಎಷ್ಟು ಲಕ್ಷ ಕೊಟ್ರು ನನ್ನ ಹತ್ರ ಲೆಟರ್ ಇದ್ರೆ ತನಕ ಕೊಡಕ್ಕೆ? ಕಡೆ ಸಾರಿ ಹೇಳ್ತಾ ಇದ್ದೀನಿ, ಈ ಲಕ್ಷ ಬೇಕೋ ಆ ಲೆಟರ್ ಬೇಕೋ? ಎಲ್ಲಂಬು, ನನ್ನ ಹತ್ರ ಲೆಟರ್ ಇಲ್ವೋ? ಇಲ್ವೋ? ಚಿಚ್ಚು. ಬಳ್ರ ಅದೇ ನೋಡೋಗಲೇ. ಹಲೋ ಮಿಸ್ಟರ್ ಕಾರ್ತಿಕ್. ಅರೆ ನೀವು? ನಾನೇ. ಆ ಲೆಟರ್? ಅದ್ರ ಬಗ್ಗೆ ಮಾತಾಡೋಣ ಬನ್ನಿ. ಹೌದು, ನನ್ನ ಹೆಸರು ನಿಮ್ಗೆ ಹೇಗೆ ಗೊತ್ತು? ನಿಮ್ಮ ಹೆಸರು ಮಾತ್ರ ಅಲ್ಲ, ನಿಮ್ಮ ಹಿಸ್ಟ್ರಿನೇ ನನಗೆ ಗೊತ್ತು. ಆಹಾ, ತಗೊಳ್ಳಿ ನಿಮ್ಮ ಲೆಟರ್. ಕಾರ್ತಿಕ್, ಇದರಲ್ಲಿ ಏನೂ ಇಲ್ಲ. ಎಂಟಿ ಪೇಪರ್. ಮಿಸ್ಟರ್ ಕಾರ್ತಿಕ್, ನಿಮ್ಮ ನಿಷ್ಠೆ ಪ್ರಾಮಾಣಿಕತೆನ ಟೆಸ್ಟ್ ಮಾಡೋದಕ್ಕೋಸ್ಕರ ನಾನಿಷ್ಟೆಲ್ಲ ನಾಟಕ ಆಡ್ಬೇಕಾಗಿ ಬಂತು. ಏನ ನಾಟಕನ? ಹೌದು. ಪ್ರಾಣ ಹೋಗುವಂತ ಸಂದರ್ಭ ಬಂದ್ರು ಈ ಗುಟ್ಟನ್ನ ನೀವು ಬಿಟ್ಕೊಡಲ್ಲ ಅಂತ ಗೊತ್ತಾಯ್ತು. ಇವೆಲ್ಲ ನಿನ್ ಸೆಟಪ್ಪ? ಜಸ್ಟ್ ಮಿನಿಟ್ ಕಾರ್ತಿಕ್, ನಾನು ನಿಮ್ಮನ್ನ ಟೆಸ್ಟ್ ಮಾಡಿದೆ ಅಷ್ಟೇ. ನಿಮ್ಮಿಂದ ನನಗೊಂದು ಇಂಪಾರ್ಟೆಂಟ್ ಕೆಲಸ ಆಗ್ಬೇಕು. ಅದಕ್ಕೆ ನಾನು ನಿಮ್ಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ. ಕಾರ್ತಿಕ್, ಕಾರ್ತಿಕ್ ನೋಡಿ, ಕಾರ್ತಿಕ್. ಅಳ್ಬೇಡ ಅಪ್ಪ, ಅಳ್ಬೇಡ. ಹೇಗಿದೆ ಮಗುಗೆ? ಈಗ ತಾನೇ ನಿದ್ದೆ ಹೋಗಿದ್ದಾನೆ. ನೀವು ಮನೆಗೆ ಹೋಗ್ಬಿಟ್ಟು ಬಂದ್ರಾ? ಹೌದು, ಮಗುಗೆ ತುಂಬಾ ಹುಷಾರಿಲ್ಲ. ನರ್ಸಿಂಗ್ ಹೋಮ್ ಕರ್ಕೊಂಡು ಹೋಗಿದ್ದಾರೆ ಅಂತ ಪಕ್ಕದ ಮನೆಯವ್ರು ಹೇಳಿದ್ರು. ರೂಪ, ಮನೇಲಿ ಒಂದು ಕಾಸು ಇರ್ಲಿಲ್ವಲ್ಲ, ಇದಕ್ಕೆಲ್ಲ ಏನೇ ಮಾಡಿದೆ? ಅದೇ ನಿಮ್ಗೆ ಯಾರೋ ಕೆಲಸ ಕೊಡಿಸ್ತಾರಂತಲ್ಲ, ಅವರೇ ಕಾರ್ನಲ್ಲಿ ಕರ್ಕೊಂಡು ಬಂದು ಇಲ್ಲಿ ಅಡ್ಮಿಟ್ ಮಾಡಿಸಿದ್ರು. ಗ್ಲೂಕೋಸು ಇಂಜೆಕ್ಷನ್ ಅಂತ ಒಂದು 200 ರೂಪಾಯಿವರೆಗೂ ಖರ್ಚಾಯ್ತು. ಎಲ್ಲ ಅವರೇ ಕೊಟ್ರು. ಇಲ್ಲದೆ ಇದ್ದಿದ್ರೆ ನಮ್ಮನ್ನು ನಮ್ಗೆ ಉಳಿತಿರ್ಲಿಲ್ಲ ರೀ, ಉಳಿತಿರ್ಲಿಲ್ಲ. ಸಮಾಧಾನ ಮಾಡ್ಕೊರಪ್ಪ. ನಮಸ್ಕಾರ ಡಾಕ್ಟರ್.
ಮಗುಗೇನಪ್ಪ ಎಲ್ಲ ತಾನೆ? ಅಪಾಯ ಏನೂ ಇಲ್ಲ. ನಾಳೆ ಮಗುಗೆ ಆಪರೇಷನ್ ಫಿಕ್ಸ್ ಮಾಡಿದ್ದೀನಿ. ಸರ್, ಆಪರೇಷನ್? ಬಾಂಬೆ ಕಾಲ್ ಮಾಡಿದ್ದೀನಿ. ಈವ್ನಿಂಗ್ ಫ್ಲೈಟ್ ನಲ್ಲಿ ಮೆಡಿಸಿನ್ಸ್ ಎಲ್ಲ ಬಂದ್ಬಿಡುತ್ತೆ. ಬಾಂಬೆಯಿಂದ ಮೆಡಿಸಿನ್ಸ್ ಬರ್ತಿದ್ಯಾ? ಖರ್ಚು ಎಷ್ಟಾಗ್ಬೋದು ಸರ್? ಅಷ್ಟು ಯಾಕೆ ವರಿ ಮಾಡ್ಕೋತೀರಾ? ಖರ್ಚು ಖಂಡಿತ 10,000 ಮೇಲೆ ಆಗೋದಿಲ್ಲ. 10,000ನಾ? ಡಾಕ್ಟರ್, ಅಷ್ಟೊಂದು ಹಣ ಈಗಲೇ ಕೊಟ್ಬಿಡ್ಬೇಕಾ? ಮತ್ತ್ಯಾಕೆ ಪೇ ಮಾಡ್ತೀರಾ? ನಿಮ್ ಕಡೆ ಅವ್ರು ಆಗ್ಲೇ 10,000 ಪೇ ಮಾಡಿದಾರಲ್ಲ. ಆಪರೇಷನ್ ಇಟ್ಕೊಂಡಿದ್ದೀನಿ. ನೀವೇನು ಟೆನ್ಷನ್ ತಗೋಬೇಡಿ. ಹಿಲ್ ಬಿ ಆಲ್ ರೈಟ್. ಬರ್ತೀನಿ. ಹೌದು ರೀ, ಆಪರೇಷನ್ಗೋಸ್ಕರ ಅವರೇ 10,000 ಕೊಟ್ಬಿಟ್ಟು ಹೋದ್ರು. ಹಾ, ಅವ್ರು ನಿಮ್ಗೊಂದು ಲೆಟ್ರ್ ಕೊಟ್ಬಿಟ್ಟು ಹೋಗಿದ್ದಾರೆ. ಮಿಸ್ಟರ್ ಕಾರ್ತಿಕ್, ನೀನ್ ತಿಳ್ಕೊಂಡಿರೋಷ್ಟು ಕೆಟ್ಟ ಹೆಣ್ಣು ನಾನಲ್ಲ. ನನ್ನಲ್ಲೂ ಮಾನವೀಯತೆ ಇದೆ. ನಿನ್ನ ಮಗುಗೋಸ್ಕರ ನಾನು ಮಾಡಿರೋ ಖರ್ಚನ್ನ ನೀನೇನ್ ವಾಪಸ್ ಕೊಡ್ಬೇಕಾಗಿಲ್ಲ. ಅದು ಒಂದು ಮಗುವಿನ ಜೀವ ಉಳಿಸೋಕೆ ನಾನು ಮಾಡಿದ ಸೇವೆ ಅಷ್ಟೇ. ಆದ್ರೆ ಈಗಲೂ ನನ್ನ ಕೆಲ್ಸಕ್ಕೆ ಒಪ್ಕೊಳ್ಳೋಕೆ ನಿನಗೆ ಕೊನೆ ಅವಕಾಶ ಕೊಡ್ತಾ ಇದ್ದೀನಿ. ಮೊದಲು ಮಾತು ಕೊಟ್ಟಿರೋ ಹಾಗೆ 2 ಲಕ್ಷ ರೂಪಾಯಿ ಖಂಡಿತ ನಿನಗೆ ಸಿಗುತ್ತೆ. ನಿನಗೊಪ್ಪಿಗೆ ಆದ್ರೆ ಹೋಟೆಲ್ ಇಂಟರ್ನ್ಯಾಷನಲ್, ಕಾಟೇಜ್ ನಂಬರ್ 34 ಬಾ. ಸಂಧ್ಯಾ ಶರ್ಮಾ. May I come in? ಓ, ವೆಲ್ಕಮ್ ಮಿಸ್ಟರ್ ಕಾರ್ತಿಕ್. ನೀವು ಬರ್ತೀರಾ ಅಂತ ನನಗೆ ಗೊತ್ತಿತ್ತು. ಸಿದಾ. Thank you. ನೀವು ಕೆಲಸ ಮಾಡೋಕೆ ಒಪ್ಕೊಂಡೆ ಇಲ್ಲಿಗೆ ಬಂದಿದ್ದೀರಾ ಅಲ್ವಾ? ಮೊದಲು ನಿಮ್ಮ ಕೆಲಸ ಏನಂತ ಹೇಳಿ, ಒಪ್ಕೊಳ್ಳೋದು ಬಿಡೋದನ್ನ ಆಮೇಲೆ ಹೇಳ್ತೀನಿ. ಮಿಸ್ಟರ್ ಕಾರ್ತಿಕ್, ನೀವು ಇನ್ಸ್ಪೆಕ್ಟರ್ ಟ್ರೈನಿಂಗ್ನಲ್ಲಿದ್ದಾಗ ಇಬ್ಬರು ಪ್ರೇಮಿಗಳ ಮದುವೆ ಆಗೋಕೆ ಸಹಾಯ ಮಾಡಿದ್ರಿ ಅಲ್ವಾ? ನನ್ನ ಬಗ್ಗೆ ಎಲ್ಲ ವಿಷಯನ ತಿಳ್ಕೊಂಡಿದ್ದೀರಾ ಅಂತ ಕಾಣುತ್ತೆ. ಎಸ್, ನೀವ್ ಯಾರು ಅಂತ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಆದ್ರೆ ನಾನು ಯಾರು ಅಂತ ನೀವಿನ್ನೂ ತಿಳ್ಕೊಂಡಿಲ್ಲ. ರೇಣುಕಾ ಶರ್ಮಾ ಗೊತ್ತಾ? ಯಾವ ರೇಣುಕಾ ಶರ್ಮಾ? ಚೀಫ್ ಮಿನಿಸ್ಟರ್. ಚೀಫ್ ಮಿನಿಸ್ಟರ್? ವಾಟ್ ಯು ಮೀನ್? ಅವ್ರಿಗೂ ನಿಮ್ಗೆ ಏನ್ ಸಂಬಂಧ? ನಾನವ್ರ ಹೆಂಡತಿ, ಮಿಸ್ಸಸ್ ಸಂಧ್ಯಾ ಶರ್ಮಾ. ಸಾಂಗ್ಲಿ ಆನಂದ್ ಸ್ಟೇಷನ್ನಲ್ಲಿ ಮೆಸೇಜ್ ಕೊಟ್ಟಿದ್ದು ನಾನೇ. ಥ್ಯಾಂಕ್ಸ್. ಈಗ ಮಾಡ್ಬೇಕಾಗಿರೋ ಕೆಲಸ ಏನ್ ಗೊತ್ತಾ? ಒಂದು ಹುಡುಗಿನ ಕಿಡ್ನಾಪ್ ಮಾಡ್ಬೇಕು. ಏನ? ಕಿಡ್ನಾಪ್? ಹೌದು. ಮೇಡಮ್, ನೀವೇನ್ ಹೇಳ್ಬೇಕಂತಿದ್ದೀರೋ ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ನೋಡಿ ಮಿಸ್ಟರ್ ಕಾರ್ತಿಕ್, ಒಂದು ಹುಡುಗಿ ಒಬ್ಬನ ಪ್ರೀತಿಸಿ ಅವನ್ನೇ ಮದುವೆ ಆಗ್ಬೇಕು ಅಂತ ಆಸೆ ಪಡ್ತಿದ್ದಾಳೆ. ಆದ್ರೆ ಅವಳ ತಂದೆ ಈ ಮದುವೆಗೆ ಒಪ್ತಿಲ್ಲ. ಅವಳನ್ನ ಕಿಡ್ನಾಪ್ ಮಾಡಿ ಅವಳ ತಂದೆಯಿಂದಾನೇ 10 ಲಕ್ಷ ರೂಪಾಯಿ ನೀವು ಕೇಳ್ಬೇಕು. ಸ್ಟ್ರೇಂಜ್. ಅದ್ ಸರಿ, ಯಾರ ಹುಡುಗಿ? ಮಂತ್ರಿ ರೇಣುಕಾ ಶರ್ಮಾ ಅವ್ರ ಮಗಳು. ವಾಟ್? ಆ ಹುಡುಗಿ ಮಿನಿಸ್ಟರ್ ಮಗಳು, ನೀವು ಅವ್ರ ಹೆಂಡತಿ. ಅಂದ್ರೆ ನಿಮ್ ಮಗಳನ್ನ ನೀವೇ ಕಿಡ್ನಾಪ್ ಮಾಡಿಸ್ತಿದ್ದೀರಾ? ಕಿಡ್ನಾಪ್ ಅಂದ್ರೆ ನಿಜವಾದ ಕಿಡ್ನಾಪ್ ಅಲ್ಲ, ಸುಮ್ನೆ ನಾಟಕ. ನಿಮ್ ಹುಡುಗಿನ ಕಿಡ್ನಾಪ್ ಮಾಡಿದೀವಿ, 10 ಲಕ್ಷ ರೂಪಾಯಿನ ನೀವು ಇಂಥ ಜಾಗಕ್ಕೆ ತಂದು ಕೊಟ್ರೆ ನಿಮ್ ಹುಡುಗಿನ ಜೀವ ಸಹಿತ ಬಿಡ್ತೀವಿ ಅಂತ ನೀವು ಮಿನಿಸ್ಟರ್ ಫೋನ್ ಮಾಡಿ ಹೇಳ್ಬೇಕು. ಅವರು ಆ 10 ಲಕ್ಷನ ನೀವ್ ಹೇಳಿದ ಜಾಗಕ್ಕೆ ತಂದು ಕೊಡ್ತಾರೆ. 10 ಲಕ್ಷನ? ಅಷ್ಟೊಂದು ಹಣ ಯಾಕೆ? 2 ಲ್ಯಾಕ್ಸ್ ನಿಮ್ಗೆ, ಆ ಹುಡುಗಿಗೆ 4 ಲ್ಯಾಕ್ಸ್, ನನಗ್ 4 ಲ್ಯಾಕ್ಸ್. ಆ ಹುಡುಗಿನೂ ಈ ಕಿಡ್ನಾಪ್ ಒಪ್ಕೊಂಡಿದ್ದಾಳೆ. ವೆಲ್ ಮಿಸ್ಸಸ್ ಸಂಧ್ಯಾ ಶರ್ಮಾ, ಆ ಹುಡುಗಿ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕು. ಅವಳ ಹೆಸರೇನು? ಈಗ ಅವಳು ಏನ್ ಮಾಡ್ತಿದ್ದಾಳೆ? ಮಾನ್ಯ ವಿದ್ಯಾರ್ಥಿಗಳೇ ಹಾಗೂ ಸಹಪಾಠಿಗಳೇ, ತಾವೆಲ್ಲರೂ ಸೇರಿ ಈ ವರ್ಷದ ಈ ನಮ್ಮ ನೃತ್ಯ ಸ್ಪರ್ಧೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಿ. ಆದ್ದರಿಂದ ಈ ನಮ್ಮ ಸಂಘದ ಪರವಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಅರ್ಪಿಸುತ್ತಿದ್ದೇವೆ. ಈ ವರ್ಷದ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನ ಮಿಸ್ಟರ್ ವಿನೋದ್ ರವರಿಗೆ ಸಲ್ಲುತ್ತದೆ. ಆಶಾ, ಯಾಕೊಂಥರ ಇದೆಯಾ? ಎಕ್ಸಾಮ್ ಹತ್ರ ಬಂತು ಅಂತ ಭಯನಾ? ಡೋಂಟ್ ವೆರಿ ಆಶಾ, ಈ ವರ್ಷ ಗೆಲುವು ನಮ್ದೆ. ಆಶಾ, ಬಿ ಹ್ಯಾಪಿ. ಕಮಾನ್. ಹಾಗೇನಿಲ್ಲ ವಿನೋದ್, ಆ ಸುಮಂದೆ ಭಯ. ಅವತ್ ಕಾಲೇಜ್ ಆನಿವರ್ಸರಿ ನಾವಿಬ್ರು ಪ್ರೈಸ್ ತಗೊಂಡಿದ್ ನೋಡಿ ಅವ್ನು ಎಷ್ಟು ಅಸಹ್ಯ ಪಡ್ತಾ ಇದ್ದ ಗೊತ್ತಾ? ಇವತ್ ನಾವಿಬ್ರು ಜೊತೆಲಿರೋದ್ ನೋಡಿದ್ರೆ ಏನ್ ಮಾಡ್ತಾನೆ? ಏನ್ ಮಾಡ್ತೀನಾ?
ನನ್ ಮಗನೇ. ವಿನೋದ್, ಆ ಇಡಿಯಟ್ ಹತ್ರ ನಮ್ಗೇನ್ ಕೆಲ್ಸ? ನಡಿ ಹೋಗೋಣ, ಬಾ. ಆಶಾ, ನಾನ್ ಖಂಡಿತ ಅವನ ಮದ್ವೆ ಆಗೋದಿಲ್ಲ. ಕಾಲೇಜಲ್ಲಿ ದಿನ ನನ್ ಕೀಟ್ಲೆ ಮಾಡ್ತಾ ಇರ್ತಾನೆ ಈ ಇಡಿಯಟ್. ಸುಮನ್ ನೀನ್ ತುಂಬಾ ಪ್ರೀತಿಸ್ತಾನಮ್ಮ. ಆ ಪ್ರೀತಿನ ನೀನ್ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಕಾಣುತ್ತೆ. ಲವ್ವರ್ಗೂ ಲೋಫರ್ಗೂ ಏನ್ ವ್ಯತ್ಯಾಸ ಅನ್ನೋದು ನಿಮ್ಗಿಂತ ನನಗ್ ಚೆನ್ನಾಗಿ ಅರ್ಥವಾಗತ್ತೆ ಡ್ಯಾಡಿ. ಬಾಯ್ಸ್ ತಗೊಂಡ್ ಪ್ರಾಣನಾದ್ರೂ ಬಿಡ್ತೀನಿ. ಆ ಬಾಸ್ಟರ್ಡ್ನಂತೂ ನಾ ಮದ್ವೆ ಆಗೋದಿಲ್ಲ. ಆಶಾ, ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಸುಮನ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಅವನಿಗೆ ಒಳ್ಳೆ ಫ್ಯೂಚರ್ ಇದೆ. ಅವನ ಫ್ಯೂಚರ್ ಇದೆ ಅಂತ ನನ್ ಫ್ಯೂಚರ್ನ ಹಾಳು ಮಾಡ್ತೀರಾ ಡ್ಯಾಡಿ? ಐ ಡೋಂಟ್ ವಾಂಟ್ ಟು ಮ್ಯಾರಿ ದಟ್ ಬ್ಲಡಿ ಬಗ. ಆಶಾ, ಏನ್ರಿ ಇದೇನು ಅಸೆಂಬ್ಲಿ ಹಾಲು ಅನ್ಕೊಂಡಿದ್ದೀರಾ? ವಿರೋಧ ಪಕ್ಷದ ಮೇಲೆ ರೇಗಾಡೋ ಹಾಗೆ ಇರೋ ಒಬ್ಳು ಮಗಳ ಮೇಲೂ ರೇಗಾಡ್ತಾ ಇದ್ದೀರಲ್ಲ. ರೇಗ್ತಾ ಇಲ್ಲ ಸಂಧ್ಯಾ. ನೋಡು, ನನಗೆ ಅದ್ರ ಹತ್ರ ಕೊಡ್ತಾಳೆ. ಸುಮನ್ ತಂದೆ ಮಲ್ಟಿ ಮಿಲಿಯರ್. ನನ್ನ ಎಲೆಕ್ಷನ್ಗೆ ಬೇಕಾದಷ್ಟು ಹೆಲ್ಪ್ ಮಾಡಿದ. ಆಶಾನ ಅವನ ಮಗನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳಿ ನಾನು ಮಾತು ಕೊಟ್ಟಿದ್ದೀನಿ. ಆದ್ರೆ ಇವಳು ಅವನ ಮದುವೆ ಆಗಲ್ಲ ಅಂತ ಹಠ ಹಿಡ್ತಿದೆ. ಮದುವೆ ಏನಿದ್ರು ಎಜುಕೇಶನ್ ಮುಗಿದ್ಮೇಲೆ ತಾನೆ. ಪಾಪ ಆಶಾ ಎಷ್ಟು ನೊಂದ್ಕೊಂಡಿದ್ದಾಳು ಏನೋ. ನಾನು ಅವಳನ್ನ ಸಮಾಧಾನ ಮಾಡ್ತೀನಿ. ನೀವಿನ್ಮೇಲೆ ಅವಳ ಸುದ್ದಿಗೆ ಬರಬೇಡಿ ಪ್ಲೀಸ್. ಆಶಾ, ಆಶಾ ಡಿಯರ್, ತುಂಬಾ ಬೇಜಾರ್ ಮಾಡ್ಕೊಂಡ್ಯಾ ಬೇಬಿ? ಆಂಟಿ, ಅಳಬೇಡಮ್ಮ, ನಿನ್ಗೊಂದು ಗುಡ್ ನ್ಯೂಸ್ ಹೇಳ್ತೀನಿ. ಎಲ್ಲಿ ನಗು, ನಗಮ್ಮ, ನಗು ಬೇಬಿ. ನಾವೊಂದು ಪ್ಲಾನ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೆಲ್ಲ ಏರ್ಪಾಡು ಮಾಡಿದ್ದೀನಿ. ಹೌದಾ ಆಂಟಿ? ಹಿಂದಿನ ಜನ್ಮದಲ್ಲಿ ನಾನ್ ನಿಮ್ ಮಗಳಾಗಿದ್ದೆ ಅಂತ ಕಾಣುತ್ತೆ. ಈಗಲೂ ನೀನ್ ನನ್ನ ಮಗಳೇ ಆಶಾ. ನೀನು ವಿನೋದ್ನ ಮದುವೆ ಆಗಿ ಸುಖವಾಗಿದ್ರೆ ನನಗದೇ ಸಂತೋಷ. ನೀನು ನಾನು ಹೇಳ್ದಾಗ ಮಾಡು, ಎಲ್ಲ ಸರಿ ಹೋಗುತ್ತೆ. ಕಾರ್ತಿಕ್ ಅಂತ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ಗೆ ನಮ್ ಪ್ಲಾನ್ ಎಲ್ಲ ಹೇಳಿದ್ದೀನಿ. ಮೈ ಗಾಡ್, ಪೊಲೀಸ್ ಇನ್ಸ್ಪೆಕ್ಟ್ರಾ? ಅವನು ಸಸ್ಪೆಂಡ್ ಆಗಿರೋ ಇನ್ಸ್ಪೆಕ್ಟರ್, ತುಂಬಾ ನಿಷ್ಠಾವಂತ. ನಮ್ ಕೆಲಸ ಮಾಡ್ಕೊಡೋಕೆ ಒಪ್ಕೊಂಡಿದ್ದಾನೆ. ಅವನೊಂದ್ಸರಿ ನಿನ್ನ ನೋಡಿ ಮಾತಾಡ್ಬೇಕಂತೆ. ಇವತ್ ಸಂಜೆ ವುಡ್ ಸೈಡ್ ಹೋಟ್ಲಿಗೆ ಹೋಗು, ಅವನೇ ಬಂದು ನಿನ್ನ ಮಾತಾಡಿಸ್ತಾನೆ. ಓಕೆ? ಓಕೆ. ಈ ಚೈನು ನಿನಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಥ್ಯಾಂಕ್ ಯು ಆಂಟಿ. ಈ ವಿಷಯ ತುಂಬಾ ಗುಟ್ಟಾಗಿರ್ಬೇಕು, ಎಲ್ಲೂ ಲೀಕ್ಔಟ್ ಆಗ್ಬಾರ್ದು. ಬಿ ಕೇರ್ಫುಲ್. ಅವನ ಹತ್ರ ಮಾತಾಡ್ಬಿಟ್ಟು ಸೀದಾ ಮನೆಗೆ ಬಂದ್ಬಿಡು. ಬಾಯ್. ಹಲೋ. ಹಲೋ, ನೀವು ಮಿಸ್ಟರ್ ಕಾರ್ತಿಕ್ ತಾನೇ? ಹೌದು. ಜಸ್ಟ್ ಮಿನಿಟ್. ಬೇಕೂಫ, ಯಾಕಷ್ಟು ಲೇಟು? ನಾಯ್ಡು ಗ್ಯಾರೇಜ್ಗೆ ಹೋಗಿದ್ದೆ, ಕಂಡೀಷನ್ ಆಗಿರೋ ಗಾಡಿ ಇಲ್ಲ ಅಂದ. ಸರಿ, ಬುಡಾನ್ ಸಾಬ್ ಗ್ಯಾರೇಜ್ಗೆ ಹೋಗಿ ಕಂಡೀಷನ್ ಆಗಿರೋ ಗಾಡಿಗೆ 500 ರೂಪಾಯಿ ಅಡ್ವಾನ್ಸ್ ಕೊಟ್ಟು ತಂದಿದ್ದೀನಿ ಸರ್. ಸರಿನೇ ಸರ್? ಸರಿ, ಕೀ ಕೊಡು. ಸರ್ ಸರ್, ಯಾರು ಸರ್ ಆ ಹುಡುಗಿ? ಏಯ್, ನಾನ್ ನಿಮ್ಮ ನಿಂತವ್ರು ಅಂತ ಅನ್ಕೊಂಡಿರ್ಲಿಲ್ಲ ಸರ್. ನೋಡು, ಮಿನಿಸ್ಟರ್ ಮಗಳು ಕಣ. ಮಿಸ್ ಮಗ್ಲ ನಮ್ ಯಾಕೆ ಸರ್? ಇದನ್ನ ಮರ್ತು ಬಿಟ್ರಿ ಸರ್. ಬೇಡ ಸರ್. ತಗೊಳ್ಳಿ ಸರ್. ಬೇಡ ಸರ್. ತಗೊಳ್ಳಿ ಸರ್. ಎಲ್ಲಿಗೆ ಸರ್? ಕಾಫಿ ಕುಡಿಯೋಣ ಅಂತ. ಬಿಸಿಲಲ್ಲಿ ಕಾಫಿ ಕುಡಿಬಾರ್ದು. ಜ್ಯೂಸ್ ಅಂಗಡಿ ತೆಗ್ದಿದ್ದೆ, ಹೋಗಿ ಜ್ಯೂಸ್ ಕುಡಿರಿ. ಯಾಕೆ ಇಲ್ಲಿ ಸಿಗಕ್ಕಿಲ್ವಾ? ಅದೇ ಸರ್. ನಮ್ಮ ಆಂಟಿ ನಿಮ್ಮನ್ನ ನೋಡಕ್ ಹೇಳಿದ್ರು. ಅವ್ರು ನಿಮ್ ತಾಯಿ ಅಲ್ವಾ? ನನಗ್ ತಾಯಿ ಇಲ್ಲ. ಅವ್ರು ನಮ್ ತಂದೆ ಎರಡನೇ ಹೆಂಡತಿ. ಅವರು ನನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನೈಸ್ ಲಾಕೆಟ್. ಥ್ಯಾಂಕ್ ಯು. ಅದನ್ನ ನಾನು ನೋಡ್ಬೋದಾ? ಓ ಶ್ಯೂರ್. ಅಯ್ಯೋ, ಇದನ್ನ ಯಾಕೆ ನೀರ್ ಹಾಕಿದ್ರಿ? ನನಗ್ ಚೆನ್ನಾಗ್ ಕಾಣುತ್ತೆ ಅಂತ ಆಂಟಿ ನನ್ ಕೊರಳಿಗೆ ಹಾಕಿದ್ರು. ಮೈಕ್ರೋಫೋನ್. ಮೈಕ್ರೋಫೋನಾ? ಎಸ್. ಮೈಕ್ರೋಫೋನ್ ನಿಮ್ಮ ಆಂಟಿನೇ ನಿನ್ ಡಾಲರ್ ಅಲ್ಲಿ ಫಿಕ್ಸ್ ಮಾಡಿಸಿರೋದು. ನಮ್ಮ ಆಂಟಿ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ಅಪನಂಬಿಕೆ? ಅಪನಂಬಿಕೆ ಅವ್ರಿಗೆ ನಮ್ಮ ಮೇಲೆ. ನನ್ಗೊಂದು ಅರ್ಥನೇ ಆಗ್ತಾ ಇಲ್ಲ. ಈಗ ನೀನ್ ಏನು ಅರ್ಥ ಆಗಲ್ಲಮ್ಮ. ಹೌದು, ಕಿಡ್ನಾಪ್ ನೀನೇ ಒಪ್ಕೊಂಡ್ಯಾ? ಹೌದು, ನಮ್ಮ ಆಂಟಿ ನಿಮ್ಮ ಹತ್ರ ಎಲ್ಲ ಹೇಳಿರ್ಬೇಕಲ್ಲ. ಹಾ, ಹೇಳಿದ್ರು. 10 ಲಕ್ಷ ರೂಪಾಯಿ ಯಾಕಮ್ಮ ಬೇಕು ನಿನಗೆ? ನಾನು ವಿನೋದ್ ಮದ್ವೆ ಆದ್ಮೇಲೆ ದೂರ ಹೋಗ್ಬೇಕು ಅಂತಿದೀವಿ.
ಬರೋ 10 ಲಕ್ಷದಲ್ಲಿ 2 ಲಕ್ಷ ನಿಮ್ಗೆ, ಮಿಕ್ಕಿರೋ 8 ಲಕ್ಷದಲ್ಲಿ ಆಂಟಿಗೆ 4 ಲಕ್ಷ, ನನಗ್ 4 ಲಕ್ಷ. ಆಹಾ, ಈಗ 8 ಲಕ್ಷನ ನಿನ್ ಕೈ ಕೊಡೋದಾ ಅಥವಾ ನಿಮ್ಮ ಆಂಟಿ ಕೈ ಕೊಡೋದಾ? ಯಾರ್ ಕೈ ಕೊಟ್ರು ಆಗುತ್ತೆ. ಸಪೋಸ್ ನಿನ್ ಕೈ ಕೊಟ್ರೆ ಆ 8 ಲಕ್ಷ ರೂಪಾಯಿ ತಗೊಂಡೋಗಿ ಎಲ್ಲಿಡ್ತೀಯಾ? ಹೌದಲ್ಲ, ಹಾಗಾದ್ರೆ ಆಂಟಿ ಕೈಗೆ ಕೊಟ್ಬಿಡಿ. ಓಕೆ, ಕೊಡೋಣ. ಆದ್ರೆ ನಿಮ್ಮ ಆಂಟಿ 4 ಲಕ್ಷ ರೂಪಾಯಿನ ನಿನಗೆ ಕೊಡ್ತಾರೋ ಅನ್ನೋ ಗ್ಯಾರಂಟಿ ಏನಿದೆ? ನಮ್ಮ ಆಂಟಿ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ಅನುಮಾನ ಅಂತ? ಯಾಕೆ ಗೊತ್ತಾ? ಸ್ವಲ್ಪ ಹಿಂದೆ ನೋಡು. ನಾವೆಲ್ಲಿಂದ ಹೊರಟು ಅಲ್ಲಿಂದ ನಮ್ಮನ್ನ ಫಾಲೋ ಮಾಡ್ತಿದ್ದೆ ಆ ಕಾರ್. ಇವೆಲ್ಲ ನಿಮ್ಮ ಆಂಟಿ ಏರ್ಪಾಡು. ಹಾಗಾದ್ರೆ ಇನ್ ನಾನು ಹೋಗ್ಬೋದಲ್ಲ? ಇಷ್ಟೇ ತಾನೇ ನಿಮ್ನ ಕೇಳ್ಬೇಕಾಗಿದ್ದು? ಇನ್ನೂ ಇದೆಮ್ಮ. 10 ಲಕ್ಷ ಸಿಕ್ಕಿದ್ಮೇಲೆ ನಿನ್ ಮನೆಗೆ ಹೋಗ್ತೀಯಾ. ಮನೆಗೆ ಹೋದ್ರೆ ನಿನ್ನನ್ನ ಕಿಡ್ನಾಪ್ ಮಾಡಿದವ್ರು ಯಾರು, ಹೇಗಿದ್ರು, ನಿನ್ನನ್ನ ಎಲ್ಲಿಟ್ಟಿದ್ರು ಅಂತ ಕೇಳಿದ್ರೆ ಏನು ಉತ್ತರ ಹೇಳ್ತೀಯಾ? ಹೌದಲ್ವಾ? ಏನ್ ಹೇಳ್ಬೇಕು ಅಂತ ನೀವೇ ಹೇಳ್ಕೊಟ್ಬಿಡಿ ಮಿಸ್ಟರ್ ಕಾರ್ತಿಕ್. ಕಣ್ಣಿಗೆ ಬಟ್ಟೆ ಕಟ್ಟಿದ್ರು, ಒಂದ್ 7-8 ಜನ ಇದ್ರು, ಒಂದ್ ಹಳೆ ಮನೇಲಿ ಇಟ್ಟಿದ್ರು, ನಿದ್ದೆಗೆ ಔಷಧಿ ಕೊಟ್ರು, ನನ್ಗೆ ಇನ್ನೇನ್ ಗೊತ್ತಾಗ್ಲಿಲ್ಲ, ನಿದ್ದೆ ಬಂದ್ಬಿಡ್ತು ಅಂತ ಹೇಳ್ಬಿಡು. ಓಕೆ ಓಕೆ, ಹಾಗೆ ಹೇಳ್ತೀನಿ. ಈಗ ನಾವು ವಾಪಸ್ ಹೋಗೋಣ. ಮನೆಗೆ ಹೋದ್ಮೇಲೆ ನಿಮ್ಮ ಆಂಟಿ ನಾವ್ ಏನೇನ್ ಮಾತಾಡಿದ್ವಿ ಅಂತ ಕೇಳಿದ್ರೆ ನಾನು ಏನ್ ಹೇಳ್ಕೊಟ್ನೋ ಅಷ್ಟೇ ನೀನ್ ಹೇಳ್ಬೇಕು, ಇನ್ನೇನ್ ಹೇಳ್ಬಾರ್ದು. ಸರಿ. ಆಶಾ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಕೂತ್ಕೊಂಡು ನಾವು ಡಿಸ್ಕಸ್ ಮಾಡ್ಬೇಕು. ಅದಕ್ಕೆ ಹೋಟೆಲ್ ಕಾನಿಷ್ಕಾ ರೂಮ್ ನಂಬರ್ 207ಗೆ ನಿಮ್ ಆಂಟಿನ ನಾಳೆ ಸಂಜೆ ಕರ್ಕೊಂಡ್ಬಂದ್ಬಿಡು. ಪ್ಲೀಸ್ ಕಮ್. ಕಾರ್ತಿಕ್, 207 ಅಂತ ಹೇಳಿದ್ರಲ್ಲ? ಹಾ ಹೇಳಿದ್ದೆ, ಈಗ 608ಗೆ ಚೇಂಜ್ ಮಾಡಿದ್ದೀನಿ. ನನಗೆ ಹೇಳಿದೆ, ಯಾಕೆ ಚೇಂಜ್ ಮಾಡಿದ್ರಿ? ವೆಲ್, ಆ 207 ಪಕ್ಕದಲ್ಲಿ ಒಬ್ಬ ಗವರ್ಮೆಂಟ್ ಅಫಿಷಿಯಲ್ ರೂಮ್ ಮಾಡಿದ್ದಾರೆ. ಅವ್ರ ಕಣ್ಣಿಗೆ ನೀವೇನಾದ್ರೂ ಕಾಣಿಸ್ಕೊಂಡ್ರೆ ನಿಮಗೆ ತೊಂದರೆ ಆಗ್ಬೋದು ಅಂತ ಚೇಂಜ್ ಮಾಡಿದ್ದೀನಿ. ಎನಿ ಪ್ರಾಬ್ಲಮ್? ಇಟ್ಸ್ ಆಲ್ ರೈಟ್. ವೆಲ್, ಮಿಸಸ್ ಸಂಧ್ಯಾ ಶರ್ಮಾ, ತಮ್ಮ ಕಾರ್ಯಕ್ರಮನ ಯಾವತ್ತು ಪ್ರಾರಂಭ ಮಾಡಬೇಕು, ಹೇಗೆ ಪ್ರಾರಂಭ ಮಾಡಬೇಕು ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ? ನೀವು ನಾಳೆ ರಾತ್ರಿ ಆಶಾ ಫ್ರೆಂಡ್ ಫೋನ್ ಮಾಡಿದಾಗ ಮಾಡಿ ಸೆಕೆಂಡ್ ಶೋ ಪಿಕ್ಚರ್ಗೆ ಬರಬೇಕು ಅಂತ ಹೇಳಿ ಅವಳನ್ನ ಕರೀರಿ. ಆಶಾ ಫಾದರ್ ಹತ್ರ ಪರ್ಮಿಷನ್ ತಗೊಂಡು ಗೇಟ್ ಹತ್ರ ಬರ್ತಾಳೆ. ನೀವು ಅವಳನ್ನ ಪಿಕಪ್ ಮಾಡಿ. ನಾಡಿದ್ದು ನೀವು ಮಿನಿಸ್ಟರ್ಗೆ ಫೋನ್ ಮಾಡಿ ಕಿಡ್ನಾಪ್ ವಿಷಯನ ಹೇಳಿ. ಹಣ ತಗೊಳ್ಳೋದನ್ನ ರಾತ್ರಿ ಹೊತ್ತು ಫಿಕ್ಸ್ ಮಾಡಿ. ಆಮೇಲೆ ನನಗೆ ಫೋನ್ ಮಾಡಿ, ನಾನು ಅಲ್ಲಿಗೆ ಬರ್ತೀನಿ. ತಮ್ಮ ಟೆಲಿಫೋನ್ ನಂಬರ್? 266565. ಇದು ನಮ್ಮ ಮನೆ ನಂಬರು. ಒಂದೇನಾ? ಇಲ್ಲ, 261421. ಇದು ನನ್ನ ಪರ್ಸನಲ್ ನಂಬರು. ಥ್ಯಾಂಕ್ ಯು. ಸಮಥಿಂಗ್ ಟು ಡ್ರಿಂಕ್, ಕಾಫಿ, ಟೀ, ದಟ್? ಥ್ಯಾಂಕ್ ಯು ಅಂಕಲ್. ಬರ್ತೀವಿ. See you. See you. ರಾಜ್ಯ ವಿಧಾನಸಭೆಯ 35 ಜನ ಶಾಸಕರು ಮಂತ್ರಿ ಶ್ರೀ ರೇಣುಕಾ ಶರ್ಮರವರಿಗೆ ತಮ್ಮ ಬೆಂಬಲ ವಾಪಸ್ ತೆಗೆದುಕೊಳ್ಳುವ ಸಂಭವ ಇರುವುದರಿಂದ ಶ್ರೀ ರೇಣುಕಾ ಶರ್ಮರವರ ಮಂತ್ರಿಮಂಡಲದ ಬಗ್ಗೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವ ಸಾಧ್ಯತೆ ಇದೆ ಎಂದು ರಾಜಕೀಯ ಸುದ್ದಿ ಮೂಲಗಳು ತಿಳಿಸಿವೆ. ಏನ್ರಯ್ಯ, ನನ್ನ ಮೇಲೆ ಅವಿಶ್ವಾಸ ನಿರ್ಣಯ ಮಂಡಿಸ ಹೊರಟಿದ್ರಲ್ಲ, ನಾನೇನೇ ನಿಮ್ಗೆಲ್ಲ ಅನ್ಯಾಯ ಮಾಡಿದ್ದೆ? ಅಲ್ರಿ, ನಮ್ಮ ಸಾಹೇಬ್ರು ಮಂತ್ರಿ ಮಂಡಲದಲ್ಲಿ ಆದಷ್ಟು ನಿಮ್ಗೆ ಸೀಟ್ ಹಂಚಿದಾರಲ್ರಿ. 18 ಜನ ಮಿನಿಸ್ಟರ್ ಇದ್ದಾರೆ. ಇನ್ನು ಉಳಿದ 6 ಸೀಟ್ನಲ್ಲಿ 2 ಸೀಟನ್ನಾದ್ರೂ ಶೆಡ್ಯೂಲ್ ಕಾಸ್ಟ್ ಕೊಡ್ಲೇಬೇಕಾಗತ್ತೆ. ಇನ್ನು ಅಟ್ಲೀಸ್ಟ್ 1 ಸೀಟನ್ನಾದ್ರೂ ಲೇಡೀಸ್ ಕೊಡ್ಬೇಕಂತ ಹೈಕಮಾಂಡಿನ ಆರ್ಡರ್ ಬೇರೆ. ಇಂಥದ್ರಾಗೆ ನಮ್ಮ ಸಾಹೇಬ್ರ ಸೀಟನ್ನೇ ಎಗರಿಸೋ ಸಂಚು ಹುಡ್ತಾನ್ರಿ ನೀವೆಲ್ಲ. ಅಂತ ದ್ರೋಹ ನಾವ್ ಯಾವತ್ತೂ ಮಾಡಿಲ್ವಲ್ಲ ಸರ್. ಆವತ್ತಿಂದ್ರೂ ನಾವು ನಿಮ್ ಜೊತೆನೇ ಇದ್ದೀವಿ, ಇವತ್ತು ನಿಮ್ ಜೊತೆಲೇ ಇದ್ದೀವಲ್ಲ ಸರ್. ಈ ಅವಿಶ್ವಾಸ ನಿರ್ಣಯಕ್ಕೆ ಮೂಲ ಕಾರಣ ಆ ತಿಪ್ಟೂರ್ ರಘುರಾಮಯ್ಯನೇ ಸರ್. ಅವ್ರ ಕಡೆ ಒಂದು 20 ಜನ ಶಾಸಕರ ಬೆಂಬಲ ಇದೆ ಸರ್, ಅದಕ್ಕೆ ಹೀಗೆ ಆಡ್ತಾನೆ. ಅವನಿಗೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಕೊಟ್ಟಿದ್ದೀನಲ್ರಿ, ಅದಕ್ಕಿಂತ ಇನ್ನೇನ್ರಿ ಕೊಡ್ಬೇಕು? ಹಲೋ, ರಾಮೇಗೌಡ್ರ, ಈಗ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಇಂಥ ಸಮಯದಲ್ಲಿ ಮಂತ್ರಿಮಂಡಲ ಏನಾದ್ರೂ ಬಿದ್ದು ಬಿಟ್ರೆ ಆಪೋಸಿಷನ್ ಪಾರ್ಟಿಗೆ ನಾವೇ ಜಾಗ ಮಾಡ್ಕೊಟ್ಟಾಗತ್ರಿ. ಓಕೆ, ಸರಿ ನೋಡ್ರಿ, ರಾಮೇಗೌಡರು ಓಪನ್ ಆಗಿ ಒಪ್ಕೊಂಡ್ಬಿಟ್ರು ನಮ್ಮ ಪಾರ್ಟಿಗೆ ಸೇರ್ಕೊಳ್ತೀವಂತ. ಅವ್ರ ಜೊತೆಲಿ ಲಕ್ಕಣ್ಣನ್ನು ಕರ್ಕೊಂಡ್ ಬರ್ತಾ ಇದಾರಂತೆ. ಒಳ್ಳೇದೇ ಆಯ್ತು ಸರ್. ಹಲೋ, ಯಾರು ಲಕ್ಕಣ್ಣನ? ನಾನು ಆಶಾ ಫ್ರೆಂಡ್ ಕನಕಲಕ್ಷ್ಮಿ ಮಾತಾಡ್ತಿರೋದು. ಆಶಾ ಇಲ್ವಾ ಅಂಕಲ್? ಆಶಾ, ಏನ್ ಡ್ಯಾಡಿ? ತಗೊಳಮ್ಮ. ಹಲೋ, ನೀನಾ? 1 ನಿಮಿಷ ಇರು, ನಮ್ ಡ್ಯಾಡಿನ ಕೇಳಿ ಹೇಳ್ತೀನಿ. ಡ್ಯಾಡಿ, ನನ್ ಫ್ರೆಂಡ್ ಕನಕ ಪಿಕ್ಚರ್ ಕರೀತಾ ಇದ್ದಾಳೆ, ನಾ ಹೋಗ್ಲಾ? ಏನಮ್ಮ, ನನ್ನ ಟೆನ್ಷನ್ ನನಗೆ, ಮಧ್ಯದಲ್ಲಿ ನಿಂದೊಂದು. ಹೋಗೋಗ್. ಇಲ್ಲೇ ನಿಲ್ಸಪ್ಪ. ಎಷ್ಟಾಯ್ತು? 5 ರೂಪಾಯಿ.
ಹಲೋ ಆಶಾ. ಯು ಫೂಲ್, ವಾಟ್ಸ್ ದಿಸ್ ನಾನ್ಸೆನ್ಸ್? ಟೇಕ್ ಯೋರ್ ಕೈನಾ. ಏನೇ ಪಿಕ್ಚರ್ಗೆ ಬಂದಿದ್ಯಾ? ಇಬ್ರು ಒಟ್ಟಿಗೆ ಕೂತು ನೋಡೋಣ. ಸುಮನ್, ನಿನ್ ಪಾಡಿಗೆ ನೀನ್ ಹೋಗು. ನಾನು ನನ್ನ ಫ್ರೆಂಡ್ ಜೊತೆ ಬಂದಿದ್ದೀನಿ. ಫ್ರೆಂಡ್? ಬಾಯ್ ಫ್ರೆಂಡಾ ಗರ್ಲ್ ಫ್ರೆಂಡಾ? ನನಗಿಂತ ಹೆಚ್ಚಾ ನಿನ್ ಫ್ರೆಂಡು. ನೋಡೋ, ನಾನು ನಿನ್ನ ಮದುವೆ ಆಗೋನು. ಶಟ್ ಅಪ್. ಸ್ವಲ್ಪ ಮ್ಯಾನಸ್ ಇಂದ ಸ್ಟುಪಿಡ್ ತರ ಮಾತಾಡ್ಬೇಡ. ಸ್ಟುಪಿಡ್? ಏಯ್, ಮರ್ಯಾದೆಯಾಗಿ ನನ್ನ ಜೊತೆ ಬರದೆ ಹೋದ್ರೆ ಎಲ್ಲಾರು ನೋಡಂಗೆ ಎತ್ತಾಕೊಂಡೋದಕ್ಕಾತೆ. ಏನಂತ್ಯಾ? You get lost. ಆಶಾ, Excuse me. ಹೌ ಸಾರಿ. Thank you. ಅಂಕಲ್, ಇಂಥ ಜಾಗಕ್ಕೆಲ್ಲ ನಾನು ಯಾವತ್ತೂ ಬಂದೇ ಇರ್ಲಿಲ್ಲ. ಈ ಒಂಟಿ ಮನೆ ನೋಡ್ತಾ ಇದ್ರೆ ನನ್ಗೆ ಯಾಕೋ ಭಯ ಆಗ್ತಾ ಇದೆ. ಭಯ ಪಡ್ಬೇಡಮ್ಮ. ಕಮಾನ್. ಬೆಳಗ್ಗೆ ಸ್ನಾನ ಮಾಡಿ ಚೇಂಜ್ ಮಾಡ್ಕೊಳ್ಳೋಕೆ ಡ್ರೆಸ್. ಅಂಕಲ್, ಯಾಕಮ್ಮ ಹೆದರ್ಕೋತಿದ್ಯಾ? ಈ ಮನೆ ಒಳಗಡೆ ಒಂದು ಇರುವೆನ ಬರ್ದಿರೋ ಹಾಗೆ ಏರ್ಪಾಟ್ ಮಾಡಿದ್ದೀನಿ. ಗುಡ್ ನೈಟ್. ಸಿ ಯು. ಸರ್, ಸರ್, ನಿಮಗೆ ಫೋನ್. ಹಲೋ, ಆಂಜನಪ್ಪನ? ಯಾರು? ನಿನ್ನೆ ರಾತ್ರಿ ನಿನ್ನ ಮಗಳನ್ನ ಕಿಡ್ನಾಪ್ ಕಿಡ್ನಾಪ? ಹಲೋ, ಯಾರು ನೀವು? ಯಾರು? ನಿನ್ನ ಮಗಳು ನಿನ್ನ ಮನೆಗೆ ಜೀವ ಸಹಿತ ಬರಬೇಕು ಅನ್ನೋದಾದ್ರೆ 10 ಲಕ್ಷ ರೂಪಾಯಿ ನೀನು ನನಗೆ ಕೊಡಬೇಕು. 10 ಲಕ್ಷ ರೂಪಾಯಿ? ಆಫ್ ಕೋರ್ಸ್, ಓನ್ಲಿ 10 lakhs. ಇವತ್ತು ರಾತ್ರಿ 10 ಗಂಟೆ ಒಳಗಡೆ ಹಣ ನನ್ನ ಕೈಗೆ ಸೇರಲಿಲ್ಲ, ನಿನ್ನ ಮಗಳ ಹೆಣ ಬೀಳುತ್ತೆ. 10 ನಿಮಿಷ ಬಿಟ್ಟು ನಾನೇ ನಿನಗೆ ಫೋನ್ ಮಾಡ್ತೀನಿ. ಓಕೆ? ಹಲೋ, ಹಲೋ. ಏನಂದ್ರೆ ಆಶಾ ನಿನ್ನೆ ರಾತ್ರಿ ಸಿನಿಮಾಗೆ ಹೋದವಳು ಇನ್ನೂ ಮನೆಗೆ ಬಂದಿಲ್ವಲ್ಲ? ಎಲ್ಲೋ ಫ್ರೆಂಡ್ಸ್ ಮನೆಗೆ ಹೋಗಿರ್ಬೇಕು. ಬರ್ತಾಳ್ ಬಿಡೆ. ಅಲ್ಲವೇ, ಇರೋಳೊಬ್ಳು ಹೆಣ್ಮಗಳು ರಾತ್ರಿ ಎಲ್ಲ ಮನೆಗೆ ಬರ್ದೆ ಎಲ್ಲೋ ಇದ್ರೆ ಏನ್ ಗತಿ? ನೀವು ನೋಡಿದ್ರೆ ಯಾವಾಗ್ಲೂ ರಾಜಕೀಯದಲ್ಲೇ ಮುಳುಗಿರ್ತೀರ. ಮನೆ ಕಡೆ ಸ್ವಲ್ಪನಾದ್ರೂ ಗಮನ ಕೊಡಬಾರ್ದ? ಇರೋಳೊಬ್ಳು ಮಗಳು ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಅವಳು ಏನು ಆಗಲ್ಲ, ಹೋಗಿ ಆಮೇಲೆ ಮನೆ ಬರ್ತಾಳೆ. ನಾನು ಯಾರಿಗೂ ಕಾಯ್ತಾ ಇದ್ದೀನಿ. ಹಲೋ, ಯಾರು? ನಾನು ಮಿಸ್ಟರ್ ಎಕ್ಸ್. ಏನ್ ನಿರ್ಧಾರ ತಗೊಂಡ್ರಿ? ನಾನು ಹಣ ಕೊಡೋಕೆ ತೀರ್ಮಾನ ಮಾಡಿದ್ದೀನಿ. ಬಳ್ಳಾರಿ ರಸ್ತೆ 40ನೇ ಮೈಲಿಕಲ್ ಹತ್ರ ಒಂದು ಮಂಟಪ ಇದೆ. ನೀನೊಬ್ಬನೇ ಕಾರ್ನ ಡ್ರೈವ್ ಮಾಡ್ಕೊಂಡು ಹಣದ ಸಮೇತ ಅಲ್ಲಿಗೆ ಬರಬೇಕು. ಆಗ ನಾನು ರೆಡ್ ಲೈಟ್ ಆನ್ ಮಾಡ್ತೀನಿ, ನೀನ್ ಕಾರ್ನ ಸ್ಲೋ ಮಾಡಬೇಕು. ಗ್ರೀನ್ ಲೈಟ್ ಆನ್ ಮಾಡ್ತೀನಿ, ನಿನ್ನ ಕಾರ್ನ ಅಲ್ಲೇ ಸ್ಟಾಪ್ ಮಾಡಿ ಹಣದ ಪೆಟ್ಟಿಗೆನ ಕೆಳಗಿಟ್ಟು ಹೋಗ್ಬೇಕು. ಏಯ್, ಡೋಂಟ್ ವರಿ ಅಬೌಟ್ ಯುವರ್ ಡಾಟರ್ ಮ್ಯಾನ್. ಕಪಾಲಿ ಥಿಯೇಟರ್ ಹತ್ರ ನಿನ್ ಡ್ರೈವರ್ನ ಕಳಿಸು, ನಿನ್ನ ಮಗಳು ಅಲ್ಲೇ ಇರ್ತಾಳೆ, ಪಿಕಪ್ ಮಾಡ್ಕೊಳಕ್ ಹೇಳು. ಲುಕ್ ಮಿನಿಸ್ಟರ್, ಈ ವಿಷಯನ ನೀನೇನಾದ್ರೂ ಪೊಲೀಸಿಗೆ ತಿಳ್ಸಕ್ ಹೋದ್ರೆ ನಿನ್ನ ಮಗಳ ಡೆಡ್ ಬಾಡಿ ಪೋಸ್ಟ್ ಮಾರ್ಟಮ್ ರೆಡಿ ಆಗಿರುತ್ತೆ. ಕೇರ್ಫುಲ್. ಆಗಲಿ. ಆಶಾ, ಆಶಾ. ಹಾಯ್ ಅಂಕಲ್. ಹಲೋ. ನಿಮ್ ತಂದೆಗೆ ಇನ್ಫಾರ್ಮೇಶನ್ ಕಳ್ಸಾಯ್ತು. 9 ಗಂಟೆಗೆ ಹಣ ಬರುತ್ತೆ. 9:30 ಗಂಟೆಗೆ ನಾನು ನಿಮ್ಮ ಆಂಟಿ ಹಣ ತಗೊಂಡು ಇಲ್ಲಿಗೆ ಬರ್ತೀವಿ. ನೀನು ಊಟ ಮಾಡ್ಕೊಂಡು ಎಲ್ಲೂ ಹೋಗ್ಕೊಡ್ದು, ಇಲ್ಲೇ ಇರ್ಬೇಕು. ಓಕೆ. ಓಕೆ, ಬಾಯ್. ಬಾಯ್ ಬಾಯ್.
ಹಲೋ ಅಂಕಲ್. Hello. ಹಾಯ್ ಆಂಟಿ. ಆಶಾ ಇಲ್ಲೇನು ತೊಂದರೆ ಆಗ್ಲಿಲ್ಲ ತಾನೇ? ನೋ ಆಂಟಿ. ಅದ್ ಸರಿ ಅಂಕಲ್, ಹಣ ಸಿಕ್ತಾ? ಹಿಯರ್ ಥ್ಯಾಂಕ್ ಯು ಅಂಕಲ್. Alright. ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಆಂಟಿ. ಮಾತ್ ಕೊಟ್ಟಾಗೆ ಅಂಕಲ್ಗೆ 2 ಲಕ್ಷ ಕೊಟ್ಬಿಡೋಣ. ಓಕೆ ಓಕೆ, ಅದರಲ್ಲಿ ನಿನಗೆ 5 ಲಕ್ಷ, ನನಗೆ 3 ಲಕ್ಷ. ಓಕೆ. ಆಶಾ, ನಾಳೆ ನೀನು ವಿನೋದ್ ಅರೆ ಇಲ್ಲಿ ನೋಡಿ, ಎಲ್ಲಿಗೆ ಹೋಗ್ತಿ? ಒಂದ್ ನಿಮಿಷ. ಹಲೋ, ನಿಂತ್ಕೊಳ್ಳಿ. ಇವರೆಲ್ಲ ಎಲ್ಲಿಗೆ ಹೋಗ್ತಿದ್ದಾರೆ? ಅಲ್ಲಿ ಅಂಬರೀಶ್ ಶೂಟಿಂಗ್ ನಡೀತಿದೆ. ಅಂಬರೀಶ್ ಶೂಟಿಂಗ್ 9:30 ಗಂಟೆಗೆ ನಾನು ಹಣ ತಗೊಂಡು ಇಲ್ಲಿಗೆ ಬರ್ತೀನಿ. ನೀನು ಊಟ ಮಾಡಿಕೊಂಡು ಹೊರಗಡೆ ಹೋಗ್ತೆ, ಮನೇಲೇ ಇರು. ಬಲ್ಕನೆ 5 ರೂಪಾಯಿ, 10 ರೂಪಾಯಿ, 10 ರೂಪಾಯಿ, 10 ರೂಪಾಯಿ, 10 ರೂಪಾಯಿ. ಎಷ್ಟು ಲೀಟರ್ ಸರ್? ಒಂದು 5 ಲೀಟರ್ ಹಾಕಪ್ಪ. ನಾನ್ ನಂಜಪ್ಪನ ಮಗ ಗುಂಜಪ್ಪ. ನೀನೆಂಗ ಬಂದೆ ಇಲ್ಲಿಗೆ? ಸಿನಿಮಾ ಥಿಯೇಟರ್ ತಾವ್ ಟಿಕೆಟ್ ಮಾಡ್ತಿದ್ನ, ಪೊಲೀಸ್ನವ್ರು ಅಟ್ಟಿಸ್ಕೊಂಬಂದ್ಬಿಟ್ರು. ಆಮೇಲೆ ಪೆಟ್ರೋಲ್ ಬಂಕ್ ತಾವ್ ನೋಡ್ತೀನಿ ನಿಮ್ ಕಾರ್ ನಿಂತಿತ್ತು, ಶಿವಂಟ್ ಹತ್ಕೊಂಬಂದ್ಬಿಟ್ಟೆ ಸಾ. ಏಯ್, ಇಳಿಯೋ ಕೆಳಗೆ. ಬಂಗ್ಲೆ ತಗೊಂಡ್ಬಿಟ್ರಾ? ನಾನ್ ಕರೀಲೇ ಇಲ್ವಲ್ಲ ಸಾ. ಹೌದು, ನಿನ್ ದೊಡ್ಡ ಪ್ರೈಮ್ ಮಿನಿಸ್ಟರ್ ರಿಬ್ಬನ್ ಕಟ್ ಮಾಡಕ್ಕೆ ನಿನ್ನ ಕರಿಬೇಕಾಗಿತ್ತು. ಆಶಾ, ಯಾಕೆ ಲೈಟ್ ಇಲ್ವಾ? ಅವತ್ ನಾನ್ ಕಾರ್ ತಗೊಂಬಂದಿದ್ದಾಗ ಒಂದ್ ಹುಡ್ಗಿಟ ಮಾತಾಡ್ತಿದ್ರಲ್ಲ ಅವಳ? ಹೌದು ಕಣ, ಲೈಟ್ ಒಂದು ಇಲ್ಲ. ಆಶಾ, ರಕ್ತ ಯಾಕೆ ಸಾರ್ ಕೊಲೆ ಮಾಡ್ಬಿಟ್ರಿ? ಗೊತ್ತಿಲ್ಲಕ್ಕಮ್ಮ. ಆಶಾ, ಏನಾಯ್ತಮ್ಮ ನಿನ್ಗೆ? ಆಶಾ, ಬಾ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ. ಬಾಮ್ಮ, ಡೋರ್ ತೆಗಿಯೋ. ಆಶಾ, ಆಶಾ, ಓ ಮೈ ಗಾಡ್, ಸಾರ್ ಶಿ ಇಸ್ ಡೆಡ್. ಸಾವಂತಲ್ಲ ಸಾ. ಸುಮ್ಮನೆ ಇಷ್ಟು ದಿವಸ ನನ್ನ ನೋಡಿ ಬೀಗ ಕಳ್ಸ್ಕೊತಾ ಇತ್ತು, ಈಗ ಈ ಜೀವನ ಕಳ್ಸ್ಕೊಂಡ್ಬಿಟ್ಟ ಆಯ್ತಿಲ್ಲಕ್ಕವಾ.
ನಾ ಥಿಯೇಟರ್ ಹತ್ರನೇ ಕಾಯ್ತಿದ್ದೆ, ಅವ್ರು ಬರಲಿಲ್ಲ ಸರ್. ಸರಿಯಾಗಿ ನೋಡಿದೆ ಸರ್. ಸರಿ ಹೋಗಿ. ಕಮಿಷನರ್ ಸ್ಪೀಕಿಂಗ್. ನಾನು CM ರೇಣುಕಾ ಶರ್ಮಾ ಮಾತಾಡ್ತಿರೋದು. ಸರ್ ವಾಟ್? ಕಿಡ್ನಾಪ್? 10 ಲಕ್ಷ? ಬ್ರೀಫ್ ಕೇಸ್? ಆಯ್ತು ಸರ್, ನನಗೆ ಬರ್ತೀನಿ ಸರ್. ಓಕೆ ಸರ್, ಎಲ್ಲ ಕಡೆ ಮೆಸೇಜ್ ಈಗಲೇ ಕಳಿಸ್ತೀನಿ ಸರ್. ಓಕೆ ಸರ್, ಬರ್ತೀನಿ ಸರ್. ಹಿಡಿತೀವಿ ಸರ್. ಹಿಡಿದ್ರೆ ಸಿಕ್ಕಾಕೊಳ್ಳೋದು ನಾವೇ ಸರ್. ಮಿನಿಸ್ಟ್ರು ಅಂತ ಅಂದ್ಮೇಲೆ ಅವಳ ಹತ್ರ ದುಡ್ಡು ಐತೆ, ಸಪೋರ್ಟ್ ಐತೆ. ತಪ್ಪಿಸ್ಕೊಳ್ಳೋಕೆ 1000 ದಾರಿಗಳಿರ್ತವೆ ಸರ್. ನಮಾಜ್ ಮಾಡಕ್ ಹೋಗಿ ಮಸೀದಿನ ತಲೆ ಮೇಲೆ ಕುಳಿಸ್ಕೊಂಡಂಗಾತಲ್ಲ ಸರ್ ನಮ್ಮ ಸ್ಥಿತಿ. ಸರ್ ಹಿಂಗ್ ಯೋಚನೆ ಮಾಡ್ತಾ ಕುಂತ್ಕೊಂಡ್ರೆ ಆಗತ್ತಿಲ್ಲ ಸರ್. ಹೆಂಗಾದ್ರೂ ಮಾಡಿ ಆ ಹೆಣನ ಸಾಗಿಸ್ಬಿಟ್ಟೇನೆ ಸರ್. ತಾಯಿ ಅಟ್ಟಿಲ್ಲಕ್ಕವ್ವ, ನಮ್ಮ ಹೆಗಲ್ ಮೇಲಿರೋ ಪೀಡೆ ಕಳ್ದೋದ್ರೆ ನೀನ್ ಗುಡಿಗೆ ಬಂದು ಮರಿ ಕಡ್ದು ಪರ ಮಾಡ್ತೀನಿ ಕಣವ್ವ. ಸರ್ ಒಂದ್ ಐಡಿಯಾ ಸರ್. ಹಿಂಗೆ ಹೋಯ್ತಾ ಕೆಂಗೇರಿ ದಾಟಿ ಎಡಕ್ಕೆ ತಿರುಗಿದ್ರೆ ಬೈಲ್ಮಂಗ್ಲ, ಸುತ್ತ ಕಾಡು, ಮಧ್ಯ ಬೈಲು. ಅಲ್ಲಿಗೆ ಹೋಗ್ಬಿಟ್ಟು ಒಂದ್ ಗಾಡಿ ಸರ್ವೆ ಸೌದೆ ಪಡಿಸಿ ಸರ್. ಅದ್ರ ಮೇಲೆ ಎಣ ಇಕ್ಕಿ ಪೆಟ್ರೋಲ್ ಸುಟ್ಟು ಬೆಂಕಿ ಕೊಟ್ಟೆ ಅಂದ್ರೆ ಸಾಕು, ಅರ್ಧ ಗಂಟೆ ಒಳಗೆ ಎಲ್ಲ ಉರಿದು ಬೂದಿ ಆಗೋಯ್ತದೆ ಸರ್. ಚಂಗೇತರ್ ನನ್ನ ತಲೆ. ನಿನ್ ತಲೆ ತುಂಬಾ ಬರೀ ಬೂದಿ. ಲೇ ಬೇಕುಫ, ಇಷ್ಟೊತ್ನಲ್ಲಿ ಒಂದ್ ಗಾಡಿ ಸರ್ವಿಸ್ ಹೋದ ಎಲ್ಲಿ ಸಿಕ್ಕುತ್ತೋ? ಹೌದಲ್ಲ, ಹಂಗಾರೆ ಎಣನ ಊಟ ಹಾಕ್ಬಿಡಮ್ಮ ಸರ್. ಬರೇ ಕೈಯಲ್ಲಿ ಗುಂಡಿ ತೊಡಕಾಗುತ್ತೇನೋ? ಹೌದಲ್ಲ, ಮೊದ್ಲೇ ಹೇಳಿದ್ರೆ ಒಂದು ಆರೇನು ಸಂತೆನು ತಟ್ಟ ಇದ್ನಲ್ಲ ಸರ್. ಸರ್ ಒಂದು ಬೆಸ್ಟ್ ಐಡಿಯಾ ಸರ್. ಹಿಂಗೇ ಹೋಯ್ತಾ ಇದ್ರೆ ಅಲ್ಲೊಂದು ನದಿ ಸಿಗ್ತದೆ ಸರ್. ಆ ನದಿ ಒಳಗೆ ನೀನೇ ಸರ್ವಜ್ಞ ಅಂತ ಈ ಮೂಟೆನ ಬಿಟ್ಬಿಟ್ಟು ನೆಟ್ಟಿಗೆ ತಿರುಪ್ತಿಗೆ ಹೋಗಿ ಮಂಡ್ಯನ ಕೊಟ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡವ ಸರ್. ಏಯ್, ಈಗ ನೀನ್ ಬಾಯಿ ಮುಚ್ಕೊಂಡ್ ಬರ್ಲಿಲ್ಲ, ಈ ಹೆಣದ ಜೊತೆ ಸೇರಿಸಿ ನಿನ್ನನ್ನು ನದಿಗೆ ಬಿಸಾಕ್ಬಿಡ್ತೀನಿ. ಮುಚ್ಚ ಬಾಯಿ. ಸರಿ ಸರ್. ಕೀ ಕೊಡಿ. ಏನಾಯ್ತು? ಅರೆ ನೀನಾ? ಏನ್ ಕಾರ್ತಿಕ್, ಆಸಾಮಿ 2 ದಿನದಿಂದ ಪತ್ತೆನೇ ಇಲ್ಲ. ಕೀ ಕೊಡಿ ಇಲ್ಲಿ. ಆ ವೆಹಿಕಲ್ಸ್ ಚೆಕ್ ಮಾಡಿ. ಎಸ್ ಸರ್. ವಿಷಯ ಗೊತ್ತಾಯ್ತಾ? ಮಿನಿಸ್ಟರ್ ರೇಣುಕಾ ಶರ್ಮಾ ಮಗಳ ಆಶಾನ ನಿನ್ನೆ ರಾತ್ರಿ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. 10 ಲಕ್ಷ ರೂಪಾಯಿ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಮೋಸ್ಟ್ಲಿ ಆಶಾ ಮರ್ಡರ್ ಆಗಿರ್ಬೋದು ಅಂತ ನಮ್ಮ ಎಕ್ಸ್ಪೆಕ್ಟೇಷನ್. ಆ 10 ಲಕ್ಷ ರೂಪಾಯಿ ಇರೋ ಬ್ರೀಫ್ ಕೇಸ್ನ ಹುಡು. ಇದ್ಯಾವುದು ಬ್ರೀಫ್ ಕೇಸ್? ಸ್ವಲ್ಪ ಮೈಸೂರು ಹೋಗ್ತಾ ಇದ್ದೀನಿ. ಮೈಸೂರ್ಗ? ಹೌದು. ಮೊದಲು ಹಾಸ್ಪಿಟ್ಲ್ಗೆ ಹೋಗು. ಯಾಕೆ? ನಿನ್ನ ಮಗು ಮೈ ಹುಷಾರಿಲ್ಲ ಅಂತ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ. ಹಾಂ, ಥ್ಯಾಂಕ್ ಯು. ಕೀ ಪ್ಲೀಸ್. ಹ್ಮ್. ಒಂದು ಗೋಣಿಚೀಲ ತಗೊಂಬರ. ಹೇಳ್ದಷ್ಟು ಕೇಳು. ಹೋಗಿ ತಗೊಂಬರ. ಅಣ್ಣ ಒಂದು ಗೋಣಿ ಚೀಲ ಇದ್ರು ಕೊಡೋಣ. ಇಲ್ಲ ಹೋಗಯ್ಯೋ. ಯಾವ್ದಾದ್ರು ಒಂದು ಹಳೆ ಕಳ್ಳೆಪುರಿ ಚೀಲ ಇದ್ರು ಕೊಡೋಣ. 5 ರೂಪಾಯಿ ಕೊಡು. ತಗೊಳ್ಳಿ ಸರ್ ಚೀಲ. ಬ್ರೀಫ್ ಕೇಸ್ ತೆಗೆದು ಅದ್ರ ಲಾಕ್. ನರ್ಸಿಂಗ್ ಹೋಮ್ ಹೋಗ್ಬೇಕಾ ಸರ್? ಹೌದು. ಬೇಡ ಸರ್, ಯಾವ್ದಾದ್ರು ಲಾಡ್ಜ್ನಾಗ ರೂಮ್ ತಗೊಂಡು ಇವತ್ತು ರಾತ್ರಿ ಕಳಿಯಮ್ಮ. ಬೆಳ್ಕೋದ್ಮೇಲೆ ತಾಯಿ ಜಳ್ಗೆರಮ್ಮ ಕಾಪಾಡ್ತಾಳೆ. ಈ ಹಾಳಾದ ಹೆಣ ಹೊರ ವ್ಯವಹಾರದಲ್ಲಿ ಈ 10 ಲಕ್ಷ ರೂಪಾಯಿನೇ ಮರ್ತು ಬಿಟ್ಟಿದ್ವಲ್ಲ ಸರ್. ಈ 10 ಲಕ್ಷದಾಗೆ
ಒಂದು 10,000 ರೂಪಾಯಿ ನಂಗೆ ಕೊಟ್ಬಿಡಿ ಸರ್. ಸಾಯೋವರೆಗೂ ನಿಮ್ಮ ಹೆಸರು ಹೇಳ್ಕೊಂಡು ಸಾರಾಯಿ ಅಂಗಡಿ ಪಕ್ಕದಾಗೆ ಒಂದು ಚಾಕ್ನ ಅಂಗಡಿ ಮಡಿಕೊಂಡು ಇದ್ಬಿಡ್ತೀನಿ ಸರ್. ತಾಯಿ ಮಹಾಲಕ್ಷ್ಮಿ, ಸರ್ ಇದೇನ್ ಸರ್ ಇದು? ಹಲೋ, ಮಿಸ್ಟರ್ ಸಂದೇಶ್ ಶರ್ಮಾ ಇದ್ದಾರಾ? ಅಮ್ಮ ಅವರು ಮನೇಲಿ ಇಲ್ರಿ. ಎಲ್ಲಿ ಹೋಗಿದ್ದಾರೆ? ಎಲ್ಲಿ ಹೋಗಿದಾರ ಗೊತ್ತಿಲ್ಲ. ತಗೊಳ್ಳಿ ಮಿಸಸ್ ಸಂಧ್ಯಾ ಶರ್ಮಾ. ಇಂಥ ಸಮಯದಲ್ಲಿ ಅವ್ರ ವಿಷಯ ಆಗ್ತಾಳೆ. ಮಿಸಸ್ ರಾಜೇಂದ್ರ ಪ್ರಸಾದ್ ಅಂತ. ಸಂಧ್ಯಾ, ನಿನ್ ಗಂಡನಿಗೆ 35 ಲಕ್ಷಕ್ಕೆ ಹೇಳಿದ್ದೆ, ಅದು ಬಂದಿದೆ ಅಂತ ಕಾಣುತ್ತೆ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಗುಂಡಾಗ್ತಾ ಇರು. ಓಕೆ? ಹಲೋ ಕಾರ್ತಿಕ್. ಕಾರ್ತಿಕ್, ಆಶಾನ ನೀನೇ ಕೊಲೆ ಮಾಡ್ಬಿಟ್ಟು ನನ್ನನ್ನು ಸಿಕ್ಕಾಕ್ಸ್ಬೇಕಂತ ಪ್ಲಾನ್ ಮಾಡ್ತಿದ್ದೀನೆ. ವಾಟ್? ಆಶಾ ಕೊಲೆ ಆಗಿದ್ದಾಳ? ಏಯ್, ನೀನ್ ಒಬ್ಳಿಗೆ ಬುದ್ಧಿ ಇದೆ ಅಂತ ತಿಳ್ಕೊಬೇಡ್ವೆ. ನೀವಿಬ್ರು ಬಂದು ಆಶಾ ಕಿಡ್ನಾಪ್ ಬಗ್ಗೆ ನನ್ನ ಹತ್ರ ಮಾತಾಡಿದ್ದನ್ನ ವಿಡಿಯೋ ಕ್ಯಾಸೆಟ್ ಮಾಡಿ ಇಟ್ಟಿದ್ದೀನಿ. ಆ ಸಾಕ್ಷಿನ ಇಟ್ಕೊಂಡು ಆಶಾ ಕೊಲೆನ ನೀನೇ ಮಾಡಿದ್ದಂತ ಸಾಬೀತು ಮಾಡ್ತೀನಿ. ಏಯ್, ನಿನ್ಗೆ ಗಲ್ಲು ಶಿಕ್ಷೆ ಗ್ಯಾರಂಟಿ. ಹಲೋ ಸಂಧ್ಯಾ, ಹಣ ಬಂತು ನೋಡಿಲಿ. ನಿನ್ ಗಂಡ ಹೇಳ್ದಾಗೆ ಮತ್ತೆ 35 ಲಕ್ಷ ರೂಪಾಯಿ ಕಳಿಸಿದಾನೆ. MLAಗಳನ್ನೆಲ್ಲ ಪರ್ಚೇಸ್ ಮಾಡ್ಬಿಟ್ಟು ಮಿನಿಸ್ಟರ್ ಸೀಟ್ ನ ಗಟ್ಟಿಯಾಗಿ ಉಳಿಸ್ಕೋಬೇಕು ಅಂತ. ಪಾಪ ಅವನಿಗೇನ್ ಗೊತ್ತು, ನಾಳೆ ಸದನದಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸ್ಬಿಟ್ರೆ ಅಧಿಕಾರ ಕಳ್ಕೊಂಡು ಮಾಜಿ ಆಗ್ಬಿಡ್ತಾನೆ. ಆಗ ನೀನ್ ಅವ್ರಿಗೆ ಡೈವರ್ಸ್ ಕೊಟ್ಬಿಡು, ಮಾಜಿ ಗಂಡ ಆಗ್ಬಿಡ್ತಾನೆ. ನಾಳೆ ಈ ರಾಜ್ಯಕ್ಕೆ ನಾನು ದೊಡ್ಡ ಮಂತ್ರಿ ಆಗ್ತೀನಿ. ಆಗ ನಾವಿಬ್ರು ಸರ್ಕಾರಿ ಖರ್ಚಿನಲ್ಲಿ ಲಂಡನ್ ನಲ್ಲೋ ಪ್ಯಾರಿಸ್ ನಲ್ಲೋ ಮದುವೆ ಮಾಡ್ಕೊಂಡು ಜಾಮ್ ಜಾಮ್ ಅಂತ ಸುತ್ತಾಡ್ಕೊಂಬರೋಣ. ಏ ಬೆಪ್ಪು, ಏ ನಾನ್ ಮಾತಾಡ್ತಾನೆ ಇದ್ದೀನಿ, ನೀನ್ ಸುಮ್ಮನೆ ನಿಂತಿದೆಯಲ್ಲೇ. ಕಮ್ ಆನ್ ಡಾರ್ಲಿಂಗ್. ಸರ್ ಏನ್ ಸರ್? ಏನಿಲ್ಲ. ಸರ್, ಯಾವ್ದೋ ಪಿಕ್ಚರ್ನವರು ಇದೇ ಹೋಟ್ಲಲ್ಲಿ ರೂಮ್ ಮಾಡಿ ಈಗ ತಾನೇ ಶೂಟಿಂಗ್ ಮುಗಿಸ್ಕೊಂಡ್ ಬರ್ತಾವ್ರೆ ಸರ್. ಸುಮ್ನೆರ ಸರ್, ಒಂದ್ ಐಡಿಯಾ ಸರ್. ತಲೆ ತಿನ್ಬೇಡವಾ? ಹಂಗಲ್ಲ ಸರ್, ಈಗ ಹೆಂಗು ಕಾರುಗಳು ವ್ಯಾನುಗಳು ಎಲ್ಲ ಬಂದು ನಿಂತವೆ. ಶೂಟಿಂಗ್ ಒಂದ್ಮೇಲೆ ಬೇಜಾನ್ ಲಗೇಜ್ಗಳು ಇರ್ತವೆ. ಆದ್ರೆ ನಮ್ದು ಒಂದ್ ಲಗೇಜ್ ಏರ್ಸ್ಬಿಟ್ರೆ ಸರ್, ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ತು ಸರ್. ಬನ್ನಿ ಸರ್, ನಡೀರಿ. ವಿನೋದ್,
ಹೌದು ನಾನೇ. ಯಾವ ಊರು ನಿಂದು? ಅದು ಸರಿ, ಇದನ್ನೆಲ್ಲ ನೀವು ನನಗೆ ಕೇಳ್ತಾ ಇದ್ರಾ? ಕೇಳಿದಷ್ಟಕ್ಕೆ ಉತ್ತರ ಕೊಡು. ಈ ರೂಮ್ನಲ್ಲಿ ಎಷ್ಟು ವರ್ಷದಿಂದ ಇದೆಯಾ? 2 ವರ್ಷದಿಂದ ಇದ್ದೀನಿ. CM ರೇಣುಕಾ ಶರ್ಮಾ ಅವ್ರ ಮಗಳ ಆಶಾ ನಿನಗೆ ಗೊತ್ತಾ? ಗೊತ್ತು ಸರ್, ನಾವಿಬ್ರು ಒಂದೇ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ. ಆಶಾನ ಕಿಡ್ನಾಪ್ ಮಾಡಿ ಎಲ್ಲಿ ಬಚ್ಚಿಟ್ಟಿದ್ಯಾ? ಕಿಡ್ನಾಪ? ನಾನೇ ಸರ್ ಕಿಡ್ನಾಪ್ ಮಾಡಲಿ? ನಾವಿಬ್ರು ಒಬ್ಬರೊಬ್ರು ಇಷ್ಟಪಟ್ಟಿದ್ದೀವಿ. ನಿಮ್ಮಿಬ್ಬರಿಷ್ಟಕ್ಕೆ ಮನೆಯವರು ವಿರೋಧ ಮಾಡಿದ್ದಾರೆ. ಅದಕ್ಕೆ ನೀನು ಆಶಾನ ಕಿಡ್ನಾಪ್ ಮಾಡಿ ಎಲ್ಲೋ ಬಚ್ಚಿಟ್ಟಿದ್ಯಾ. ಆಶಾನ ಕೊನೆ ಸಾರಿ ನೀನು ನೋಡಿದ್ಯಾವಾಗ? ಮೊನ್ನೆ ಕಾಲೇಜಲ್ಲಿ ಸಿಕ್ಕಿದ್ಲು. ಆಶಾಗೆ ಏನಾಗಿದೆ ಸರ್? ಆಶಾ ಮೊನ್ನೆ ರಾತ್ರಿ ಕಿಡ್ನಾಪ್ ಆಗಿದ್ದಾಳೆ. ಅವಳಿಗೆ ಕಾಲೇಜ್ನಲ್ಲಿ ಆಗದೆ ಇರೋರು ಯಾರಾದರೂ ಇದ್ದಾರಾ? ಆಗದೆ ಇರೋರು ಅಂಥವ್ರು ಯಾರು ಇಲ್ವಲ್ಲ ಸರ್? ನೋಡು, ನಾವು ಹೇಳಿ ಕಳಿಸ್ದಾಗ ಪೊಲೀಸ್ ಸ್ಟೇಷನ್ ಬರಬೇಕು. ಊರಿಗೆ ಹೋಗ್ಬೇಕಾದ್ರೆ ನಮಗೆ ತಿಳಿಸ್ಬಿಟ್ಟು ಹೋಗ್ಬೇಕು. ಅಂಡರ್ಸ್ಟ್ಯಾಂಡ್? ಓಕೆ ಸರ್. ಆಶಾ ಅಲ್ಲಿ ಮಾಡ್ ಗಾಡ್, ಅದನ್ನ ಕೇಳಕ್ ನೀನ್ ಯಾರೋ? ಆಶಾನ ಕಿಡ್ನಾಪ್ ಮಾಡಿರೋ ನೀನೆ. ಎಲ್ಲಿಟ್ಟಿದೆ ಹೇಳು, ಇಲ್ಲಾಂದ್ರೆ ನೀನ್ ಜೀವ ತೆಗೆದುಬಿಡ್ತೀನಿ. ನೀನ್ ಯಾವನ ಅದನ್ನ ಕೇಳಕ್ಕೆ? ಮಾಡ್ ಗಾಡ್. ಸರ್ ಆಶಾ ಕಿಡ್ನಾಪ್ ಮಾಡಿದ್ದು ಇವನೇ ಸರ್. ಶಾಡಪ್. ನಿಂಗೆ ಯಾಕದಲ್ಲ? ಸುಮನ್, ನೀವ್ಯಾಕೆ ಇಲ್ಲಿದ್ದೀರಾ? ಸರ್ ನಮ್ಮ ಪಿಕ್ಚರ್ ಶೂಟಿಂಗ್ ನಡೀತಾ ಇದೆ, ಅದಕ್ಕೆ ನಾವು ಇಲ್ಲಿ ಸ್ಟೇ ಮಾಡಿರೋದು. ನಿಮ್ಮ ರೂಮ್ ಸ್ವಲ್ಪ ಚೆಕ್ ಮಾಡಬೇಕು, ತೋರಿಸ್ ಬನ್ನಿ. ಶೂರ್. ಆಶಾಚೇನೆ ಸರ್. ಇಲ್ಲಿಗೆ ಹೇಗೆ ಬಂತು? ಗೊತ್ತಿಲ್ಲ ಸರ್. ನಿಮ್ಮ ಕಾರ್ ಯಾವುದು? ಇದೆ ಸರ್ ನನ್ನ ಕಾರು. ಡಿಕ್ಕಿ ಓಪನ್ ಮಾಡಿ. ಓಕೆ ಸರ್. ಚಟಕ ಕುದಿರಿ ಅತ್ತಿ ಪ್ಯಾಟಿ ಗೊಗುಮ ಅಪ್ಪ ಟಂಕಿ ಚಂದ ಅತಿ ಕರ್ಗ ನಡುಮ ಅರೆ ತಾಳಿ ಕಟ್ಟೋ ಗಂಡು ಕಟ್ಟಿಸ್ಕೊಳ್ಳೋ ಹೆಣ್ಣು ಅರೆ ಐ ಐ ಐ ಐ ಐ ಐ ಐ. ಏಯ್, ಏನೋ ಮಾಡ್ತಿದ್ಯಾ? ಏನ್ ಕ್ಲೀನ್ ಮಾಡ್ತಾ ಇದ್ದೀನಿ ಸಾ. ಏಯ್, ಸರಿಯಾಗಿ ಒಂದು ಬಟ್ಟೆ ತಗೊಂಡು ಬರ್ಸ. ಹೊಸ್ದಾಗ ನೀವು ನನ್ನನ್ನು ಏನು ಮಾಡಕ್ ಬಿಡಲ್ಲ ನೀವು. ಆಶಾ, ನೀನ್ ಹೇಗಮ್ಮ ಈ ಕಾರಲ್ಲಿ ಬಂದೆ? ಅಂಕಲ್, ಅವತ್ ನೀವು ಹೊರಗೋಬೇಡ ಅಂದ್ರೂ ಶೂಟಿಂಗ್ ನೋಡ್ಬೇಕು ಅಂತ ಆಸೆ ಆಗೋದೆ.
ನಮಸ್ತೆ ಸರ್. ನಮಸ್ಕಾರ. ನನ್ನ ಹೆಸರು ಆಶಾ, ನಿಮ್ಮ ಅಭಿಮಾನಿ. ನಿಮ್ಮ ಆಕ್ಟಿಂಗ್ ನಂಗೆ ತುಂಬಾ ಇಷ್ಟ. ಥ್ಯಾಂಕ್ ಯು. ಸರ್, ನ್ಯೂ ಡೆಲ್ಲಿ ಇಂದ್ರಜಿತ್ನಲ್ಲಿ ನಿಮ್ಮ ಆಕ್ಟಿಂಗ್ ಸೂಪರ್ ಸರ್. ಮತ್ತ್ಯಾಕೆ ಅಂತ ಫಿಲ್ಮ್ಗಳಲ್ಲಿ ನೀವು ಆಕ್ಟ್ ಮಾಡಲಿಲ್ಲ? ನಾವು ಕಲಾವಿದರು, ನಿರ್ಮಾಪಕರು ನಿರ್ದೇಶಕರು ಆರಿಸ್ಕೊಟ್ಟಂತ ಕತೆಗೆ ಆಕ್ಟ್ ಮಾಡೋದೇ ನಮ್ಮ ಕೆಲಸ. ಇದ್ಯಾವ ಫಿಲ್ಮ್ ಸರ್? ಏಕಲವ್ಯ ಅಂತ. ಮುಗೀತಾ? ಇನ್ನ ಶೂಟಿಂಗ್ ಮುಗಿದಿಲ್ಲ. ಅಂಬಿರೆಡಿ. ಇವ್ರ್ಯಾರು? ಇವ್ರು ಶ್ರೀಕಾಂತ್ ನಾಥ ಅಂತ, ಪ್ರೊಡ್ಯೂಸರ್ ಡೈರೆಕ್ಟರ್. ನಮಸ್ತೆ. ನಮಸ್ತೆ. ಸರ್, ಎಕ್ಸ್ಕ್ಯೂಸ್ ಮೀ. ನಿಮ್ಗೆ ಆಟೋಗ್ರಾಫ್ ಬೇಕಾಗಿತ್ತು. ಬುಕ್ ಇದೆಯಾ? ಸಾರಿ ಸರ್, ನಿಮ್ಮ ನೋಡೋ ಆತರದಲ್ಲಿ ಪುಸ್ತಕನೇ ತರಲಿಲ್ಲ. ಕೈ ಮೇಲೆ ಹಾಕಿ. ಪೆನ್ ಕೊಡ. ಸರ್ ಶಾರ್ಟ್ ರೆಡಿ ಸರ್. ಬಂದೆ, Thank ಬರ್ತೀನಿ. you. ಹಲೋ ಆಶಾ. ಸುಮನ್, ಎಸ್, ನೀನಿಲ್ಲಿ ಶೂಟಿಂಗ್ ನೋಡಕ್ ಬಂದ್ಯಾ? ಪಿಕ್ಚರು ನಂದೆ. ಹೇಳಿದ್ರೆ ನಾನೇ ಕಾರಲ್ಲಿ ಸ್ಟೈಲಾಗಿ ಕರ್ಕೊಂಬಂದು ತೋರಿಸ್ತಾ ಇದ್ದೆ. ಏನ್ ಕುಡಿತೀಯ ನೀ? ಕೂಲ್ ಡ್ರಿಂಕ್ಸ್? ರೇ ಪ್ರೊಡ್ಯೂಸರ್, ಬರ್ರಲ್ಲಿ ನಮ್ಮ ಹುಡುಗಿಗೆ ಸ್ಟೈಲಾಗಿ ಒಂದು ಕೂಲ್ ಡ್ರಿಂಕ್ಸ್ ಹೇಳ್ರಿ. ಏನ್ ಸಮಾಚಾರ? you bloody fool. ಯಾಕೆ ದೂರ ಹೋಗ್ತೀಯಾ? ನೆನ್ನೆ ನೀನು ನನ್ನ ಥಿಯೇಟ್ರಲ್ಲಿ ಹೊಡೆದ್ರು ನಾನು ನಿನ್ನೆಷ್ಟು ಪ್ರೀತಿಸ್ತೀನಿ ಗೊತ್ತಾ? ಬಿಡು ಸುಮನ್, ನಾನು ಅರ್ಜೆಂಟಾಗಿ ಹೋಗ್ಬೇಕು. ಯಾಕೆ ತಲೆ ಕೆಡಿಸ್ಕೋತ್ಯಾ? ನನ್ನ ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಬಿಡು, ನೀನ್ ಬಿಡ್ತಾ ಇದ್ರೆ ಜೋರ ಕೂಕೊಂಡ್ಬಿಡ್ತೀನಿ ನೋಡು. ಇಲ್ಲ, ಅದೆಲ್ಲ ನಡೆಯಲ್ಲ. ಅದು ನನ್ನ ಬಾರಲೇ. ಆಶಾ, ಆಶಾ, ಆಶಾ. ಅವನಿಂದ ತಪ್ಪಿಸ್ಕೊಂಡು ಈ ಕಾರ್ ಡಿಕ್ಕಿಲ್ ಕೂತ್ಕೊಂಡೆ. ಹಾ, ಅದ್ ಸರಿ, ನಮ್ ಡ್ಯಾಡಿ ಹಣ ಕೊಟ್ರ ಅಂಕಲ್? ಕ್ಯಾಶ್ ಅಲ್ಲಿ? ಹಣದ ವಿಷಯ ಆಮೇಲೆ ಹೇಳ್ತೀನಿ. ನೀನ್ ಕೊಲೆ ಆಗ್ಬಿಟ್ಟೆ ಅಂತ ತಿಳ್ಕೊಂಡ್ರಲ್ಲಮ್ಮ. ಕೊಲೆನಾ? ಡೆಡ್ ಬಾಡಿನ ಫಾರಂ ಹೌಸ್ನಿಂದ ಇದೇ ಕಾರಲ್ಲೇ ತಂದ್ವಲ್ಲ ಸರ್. ಹಾಗಾದ್ರೆ ಆ ಬಾಡಿ ಯಾವ್ದು ಸರ್? ಇದು ಆಶನ್ ಡೆಡ್ ಬಾಡಿ ಅಲ್ಲ ಸರ್. ಇದು ಯಾರ್ದು ಅಂತ ನಾನು ಹೇಳ್ತೀನಿ. ಮೊದಲು ನೀನ್ ಯಾರು ಅದನ್ನ ಹೇಳು. ನನ್ನ ಹೆಸರು ಕೇಶವ ಅಂತ ಸರ್. ನಾನು ಸಿನಿಮಾಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಆ ಪಿಕ್ಚರ್ ನಾನೇ ಫೈನಾನ್ಸರು. ಆ ಹುಡುಗಿ ಹೆಸರು ಡೆಡ್ ಬಾಡಿ ಆಶಾದಲ್ಲ ಅಂತ ನಿಮ್ಗೆ ಹೇಗೆ ಗೊತ್ತು? ಸರ್, ಆ ಹುಡುಗಿ ಹೆಸರು ಕೋಮಲ ಅಂತ. ಅವಳು ನಮ್ಮ ಪಿಕ್ಚರ್ ಅಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಿದ್ಲು ಸರ್. ಇವಳು ನಾನು ತುಂಬಾ ದಿವಸದಿಂದ ಪ್ರೀತಿಸ್ತಾ ಇದ್ವಿ. ಮದ್ವೆ ಆಗ್ಬೇಕು ಅಂತಾನು ಇದ್ವಿ. ನಿನ್ನೆ ಮಧ್ಯಾಹ್ನ ಊಟಕ್ಕೆ ಅಂತ ಶೂಟಿಂಗ್ ಬ್ರೇಕ್ ಆಯ್ತು. ಆಗ ಬಾ ಕೋಮ್ಲಾ, ಬಾ. ಯಾಕ್ರಿ ಇಲ್ಲಿ ಕರ್ಕೊಂಡ್ ಬಂದ್ರಿ? ಯಾರ್ದಿ ಮನೆ? ಯಾರ್ದಾದ್ರೂ ನಮ್ಗೇನು, ಸ್ವಲ್ಪ ಹೊತ್ತು ಹಾಯಾಗಿದ್ದು ರೆಸ್ಟ್ ತಗೊಂಡು ಆಮೇಲೆ ಹೋಗೋಣ ಬಾ. ಹೌದು, ಏನೋ ಗುಡ್ ನ್ಯೂಸ್ ಹೇಳ್ತೀನಿ ಅಂದ್ರಲ್ಲ, ಏನದು? ನನ್ಗೊಬ್ರು ಒಳ್ಳೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ನೆಕ್ಸ್ಟ್ ಪಿಕ್ಚರ್ ನಾನು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗ್ತಾ ಇದ್ದೀನಿ. ಆಗ ನನ್ನ ಪಿಕ್ಚರ್ ಹೀರೋಯಿನ್ ಯಾರು ಗೊತ್ತಾ? ಯಾರು? ಮಹಾಲಕ್ಷ್ಮಿನಾ? ನನ್ನ ನೆಕ್ಸ್ಟ್ ಪಿಕ್ಚರ್ ಹೀರೋಯಿನ್ನು ನೀನೆ. ನಾನಾ? ಅಷ್ಟೇ ಅಲ್ಲ, ನನ್ನ ಲೈಫ್ ಹೀರೋಯಿನ್ನು ನೀನೆ. ನಾನು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿದ ತಕ್ಷಣ ನಾನು ನೀನು ಮದುವೆ ಆಗ್ಬಿಡೋಣ ಚಿನ್ನ. ಶೂಟಿಂಗ್ ನಲ್ಲಿ ತುಂಬಾ ಟಯರ್ಡ್ ಆಗಿದೆ ರೀ, ನಾನು ಸ್ವಲ್ಪ ರೆಸ್ಟ್ ತಗೊಳ್ಳ? ಓಕೆ, ನೋಡು, ಸಾಯಂಕಾಲ ಶೂಟಿಂಗ್ 7 ಗಂಟೆ ಪ್ಯಾಕಪ್ ಆದ ತಕ್ಷಣ ನಾನು ನಿನ್ ಬಂದು ಕರ್ಕೊಂಡು ಹೋಗ್ತೀನಿ. ಓಕೆ, ಬಾಯ್. ಬರ್ಲಾ? ಹಾ ಹುಷಾರಾಗಿರೋ. ಹಾ. ಶೂಟಿಂಗ್ ಪ್ಯಾಕಪ್ ಆದಾಗ ಕೋಮ್ಲಾ ನೋಡ್ಬೇಕು ಅಂತ ಫಾರ್ಮ್ ಹೌಸ್ ಹೋದೆ. ಆಗ ಕೋಮ್ಲಾ 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 ಇದೇ ಸರ್ ನಡೆದ ಕತೆ. ಡೆಡ್ ಬಾಡಿನ ಅವ್ರ ಕಾರಲ್ಲೇ ಸಾಗಿಸ್ರು ಅಂದ ಮೇಲೆ ಅದೇ ಡೆಡ್ ಬಾಡಿ ನಿಮ್ ಕಾರ್ ಹೇಗೆ ಬಂತು ಸುಮನ್? ಗೊತ್ತಿಲ್ಲ ಸರ್. ಕೇಶವ, ಆ ಕೊಲೆಗಾರನ ಮತ್ತೆ ನೋಡಿದ್ರೆ ಗುರ್ತು ಹಿಡಿತೀಯಾ? ಕತ್ಲೆಯಲ್ಲಿ ಯಾರ ಮುಖನೂ ಸರಿಯಾಗಿ ಕಾಣಿಸ್ಲಿಲ್ಲ. ರೂಮ್ ಎಷ್ಟು ಗಂಟೆ ಖಾಲಿ ಮಾಡಿದ್ರು ವಾಚ್ಮ್ಯಾನ್? ಬೆಳಗ್ಗೆ 6 ಗಂಟೆಗೆ ರೂಮ್ ಖಾಲಿ ಮಾಡಿದ್ರು. ಅವ್ರು ಹೋಗುವಾಗ ಅವ್ರ ಕಾರ್ ನಂಬರ್ ನೋಟ್ ಮಾಡಿದೆ. ನಂಬರ್ CAT 3658. ರೂಪಾ,
ಅನು ರೂಪಾ 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 ನೀನ್ ಮಾಡಿರೋ ಕ್ಯಾಸೆಟ್ಗಿಂತ ನಿನಗೋಸ್ಕರ ನಾನೊಂದು ಕ್ಯಾಸೆಟ್ ಕಳಿಸಿದ್ದೀನಿ ನೋಡು. ನೋಡ್ತೀಯಾ ಎಂಥ ಮಜಾ. ನಿನ್ ಹೆಂಡತಿ ಮಗು ಉಳಿಬೇಕಾದ್ರೆ ನೀನ್ ಮಾಡಿರೋ ಕ್ಯಾಸೆಟ್ ನ ಇನ್ನು ಅರ್ಧ ಗಂಟೆ ಒಳಗೆ ತಂದೊಪ್ಪಿಸ್ಬೇಕು. ಸರ್ ನಾನು ಬರಲ ಸರ್. ಸರಿ. ಮಿಸ್ಟರ್ ಕಾರ್ತಿಕ್, ಯು ಆರ್ ಅಂಡರ್ ಅರೆಸ್ಟ್. ಶಂಕರ್, ನನಗೆ ಒಂದಿನ ಟೈಮ್ ಕೊಡು. ನಾಳೆ ನಾನೇ ಬಂದು ಸರೆಂಡರ್ ಆಗ್ತೀನಿ. ನೋ ಶಂಕರ್, ಪ್ಲೀಸ್. ಕಾನೂನು ಪ್ರಕಾರ ನೀನು ಅಪರಾಧಿ. ನೋ ಶಂಕರ್, ನೋ, ಲಿಸನ್ ಟು ಮೀ. ನೋ ಶಂಕರ್. ಶಂಕರ್, ಇವ್ರು ಅಪರಾಧಿ ಅಲ್ಲ. ನೋಡಿ ನನ್ನ ಮಗಳು. ಎಕ್ಸ್ಕ್ಯೂಸ್ ಮಿ ಸರ್, ನಾನು ಕಾರ್ತಿಕ್ನ ಅರೆಸ್ಟ್ ಮಾಡ್ತಿರೋದು ಆಶಾ ಕೇಸ್ ಬಗ್ಗೆ ಅಲ್ಲ. ಶಂಕರ್, ನಿಜವಾದ ಅಪರಾಧಿ ಯಾರು ಗೊತ್ತಾ? ಎಸ್, ಇದಕ್ಕೆಲ್ಲ ನಾನೇ ಕಾರಣ. ಈಗ ಕ್ಯಾಸೆಟ್ ನಮ್ ಕೈಗೆ ಬಂದ್ಬಿಟ್ರೆ ನನ್ನ ಪ್ಲಾನ್ ಸಕ್ಸಸ್. ಮೇಡಮ್, ಕ್ಯಾಸೆಟ್ ಬಂತು. ಏಯ್, ಬೇಗ ಹಾಕು, ಅದೇನು ರೆಕಾರ್ಡ್ ಆಗಿದೆ ನೋಡೋಣ. ಹಲೋ, ಗುಡ್ ಈವ್ನಿಂಗ್ ಆಂಟಿ. 10 ಲಕ್ಷನೂ ನೀನೇ ತಗೊಂಡು ನನ್ನನ್ನು ಕೊಲೆ ಮಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟೆ. ಬ್ಯಾಡ್ ಲಕ್. ನನ್ನನ್ನು ಡಬಲ್ ಕ್ರಾಸ್ ಮಾಡೋಕ್ ನೋಡ್ದೆ, ಆದ್ರೆ ಆ ವಿಧಿ ನಿನ್ನೆ ಡಬಲ್ ಕ್ರಾಸ್ ಮಾಡ್ತು. ನೋಡ್ದ್ಯಾ ಆಂಟಿ? ನನ್ನ ನಂಬಿ ಮೇಡಮ್, ನನ್ನ ನಂಬಿ ಮೇಡಮ್. ನೀವು ಹೇಳಿದ ಪ್ರಕಾರನೇ ನಾನು ಗೆಸ್ಟ್ ಹೌಸ್ ಹೋದೆ ಮೇಡಮ್. ಆ ಹುಡುಗಿ ನಿದ್ರೆ ಮಾಡ್ತಿದ್ದೆ ಮೇಡಮ್. ಪ್ಲಾನ್ ಎಲ್ಲ ಹಾಳು ಮಾಡಿದ್ಯಲ್ಲೋ. ಸಂಧ್ಯಾ, ಸುಟ್ಟೇ ಬಿಟ್ಟಿಯಲ್ಲಿ. ಆಫ್ಟರ್ ಆಲ್ ಒಂದು ಕ್ಯಾಸೆಟ್ ವಿಷಯಕ್ಕೆ. ಎಸ್, ನಾನು ಹೇಳಿದ ಕೆಲಸ ಸರಿಯಾಗಿ ಮಾಡದೇ ಇರೋರಿಗೆಲ್ಲ ಕೊನೆಗಿದೆ ಗತಿ. ಆ ಕ್ಯಾಸೆಟ್ ನಲ್ಲಿ ಏನಾದ್ರೂ ಇದೆ. ಈಗ ನನಗೆ ಬೇಕಾಗಿರೋದು ಹಣ. ಸಂಧ್ಯಾ, ಸಂಧು, ನೀನ್ ನನ್ನ ತಮಾಷೆ ಮಾಡ್ತಿಲ್ಲ ತಾನೆ? ಮಿಸ್ಟರ್ ರಾಜೇಂದ್ರ ಪ್ರಸಾದ್, ನನ್ನ ಗಂಡನಿಂದ ತಗೊಂಡಿರೋ 50 ಲಕ್ಷ ರೂಪಾಯಿನಲ್ಲಿ ನನ್ನ ಭಾಗ ನನಗೆ ಕೊಟ್ಬಿಡಿ. ಭಾಗ? ಯಾವ ಭಾಗ? ಭಾಗ ಬಿದ್ದೋಗ್ತಾ ಇದ್ ನಿನ್ ಗಂಡನ ಮಂತ್ರಿ ಮಂಡಲನ ಪರ್ಚೇಸ್ ಮಾಡೋದಕ್ಕೆ ನಾನು 50 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ. ಆಶಾ ಕಿಡ್ನಾಪ್ ಕೇಸಲ್ಲಿ ನೀನು 10 ಲಕ್ಷ ರೂಪಾಯಿ ಲಪ್ಟಾಯಿಸಿದೆಯಲ್ಲ, ಅದ್ರಲ್ಲಿ ನನಗೆ ಭಾಗ ಕೊಟ್ಬಿಡು. ನಾನು ಮುಂದೆ ರಚನೆ ಮಾಡೋ ಮಂತ್ರಿ ಮಂಡಲದಲ್ಲಿ ನಿನ್ನ ಕ್ಯಾಬಿನೆಟ್ ದರ್ಜೆ ಸಚಿವೆ ಮಾಡ್ತೀನಿ. ಸ್ಟಾಪ್ ಇಟ್. ಬೆಣ್ಣೆ ಮಾತುಗಳ ನಂಬೋ ಪಬ್ಲಿಕ್ ನಾನಲ್ಲ. ನನ್ನ ಭಾಗದ ಹಣ ನನಗೆ ಕೊಟ್ಬಿಡು. ಇಲ್ಲಾಂದ್ರೆ ಪಾಂಡುಗಾದ ಗತಿನೇ ನಿನಗೂ ಆಗುತ್ತೆ. ಏನೇ ಮಿಟಿಕ್ಲಾಡಿ, ಇಂದ್ಲೂರ್ ಗೊತ್ತಿದ್ರೆ ಸರಿಯಾಗಿ ಮುಂದ್ಲೂರ್ ಗೊತ್ತಿಲ್ಲ. ನೀನೇ ಇಷ್ಟು ಚಾಲೂಕಿರ್ಬೇಕಾದ್ರೆ ಇಡೀ ದೇಶ ಆಳೋ ನಾನಿನ್ನೆಷ್ಟು ಚಾಲೂಕಿರ್ಬೇಕು. ಏನೇಲೇ, 64 ವಿದ್ಯೆ ನನ್ನ ಕೈಲಿದಾವ್ ಕಣೆ ಅಮ್ಮಣ್ಣಿ. ಮುಖ ಏನೇ ಹಾಗೆ ನೋಡ್ತೀಯಾ? ಇಲ್ಲಿರೋರು ಯಾರು ನಿನ್ ಕಡೆಯವರಲ್ಲ, ಎಲ್ಲ ನನ್ನ ಕಡೆಯವರು. ಕಾಮ ಗಿಮಕ್ಕಂದೆ ಮರ್ಯಾದೆಯಿಂದ 10 ಲಕ್ಷ ರೂಪಾಯಿ ನನಗೆ ಕೊಟ್ಬಿಡು. ಇಲ್ಲೋ ಕೋಪ ಬಂದ್ರೆ ನಾನೆಂತ ಕೆಟ್ಟವನು ಅಂತ ನಿನ್ಗಿನ್ನೂ ಗೊತ್ತಿಲ್ಲ.
ಹಲೋ, ನಮಸ್ಕಾರ ಸರ್. ಒಂದು ಗುಡ್ ನ್ಯೂಸ್ ಸರ್ ನಿಮಗೆ. ಏನ್ ವಿಷಯ? ಶಾಸಕರ ಲಾಬಿ ನಡೀತಿದೆಯಲ್ಲ, ಮೆಜಾರಿಟಿ ಪೂರ ನಿಮಗೆ ಸರ್. ಎಲ್ಲರೂ ನಿಮ್ಮನ್ನು ನೋಡ್ಬೇಕಂತ ಕಾಯ್ತಿದ್ದಾರೆ. ಬೇಗ ಬನ್ನಿ. ವೆರಿ ಗುಡ್, ವೆರಿ ಗುಡ್. ನಾನು ಈಗಲೇ ಬಂದ್ಬಿಡ್ತೇನೆ ನೋಡಪ್ಪ. ಬರ್ತೀನಿ. ಎಕ್ಸ್ ಮಿನಿಸ್ಟರ್, ಎಕ್ಸ್ ವೈಫ್, ನೆಕ್ಸ್ಟ್ ಮಿನಿಸ್ಟರ್ ನಾನೇ. ಏಯ್, ಯಾರು ತಪ್ಪಿಸ್ಕೊಳ್ದಾಗೆ ಭದ್ರವಾಗಿ ಬೀಗ ಹಾಕ್ಬಿಟ್ಟು ಬಂದ್ರ? ರಾಜೇಂದ್ರ ಪ್ರಸಾದ್ ಆದ ನಾನು, ರಾಜೇಂದ್ರ ಪ್ರಸಾದ್ ಆದ ನಾನು, ಈ ರಾಜ್ಯದ ಮಂತ್ರಿಯಾಗಿ ಈ ನನ್ನ ರಾಜ್ಯಕ್ಕೂ ನನ್ನನ್ನು ಆರಿಸಿ ಕಳಿಸಿರುವ ಸಮಸ್ತ ಜನತೆಗೂ ಯಾವ ರೀತಿಯಲ್ಲೂ ದ್ರೋಹವಾಗದಂತೆ ನನ್ನ ಪಾಲಿನ ಕರ್ತವ್ಯವನ್ನು ಮಾಡುತ್ತಾ ದೇಶದ ಅಭಿವೃದ್ಧಿಗಾಗಿ ನಾನು ಸೇವೆ ಸಲ್ಲಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಈ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಿದ್ದೇನೆ. ಮಹಾಜನರೇ, ನೀವು ಓಟ್ ಹಾಕಿ ಗೆಲ್ಸಿರೋ ಈ ಮಹಾನುಭಾವರು ದೇವರ ಹೆಸರಲ್ಲಿ ಪ್ರಮಾಣ ಮಾಡಿ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಇಡೀ ದೇಶನೇ ಧ್ವಂಸ ಮಾಡ್ತಿದ್ದಾರೆ. ಮಿಸ್ಟರ್ ರಾಜೇಂದ್ರ ಪ್ರಸಾದ್, ಜರ್ನಲಿಸ್ಟ್ ರಾಮದಾಸ್ ಕೊಲೆ, ನೀನು ಅಸ್ಟೆಂಟ್ ಪಾಂಡು ಕೈಲಿ ಮಾಡಿಸಿದ ಕೊಲೆ ಅಪರಾಧದ ಮೇಲೆ ನೀನು ಅರೆಸ್ಟ್ ಮಾಡ್ತಿದ್ದೀನಿ. ಇದೋ ವಾರೆಂಟ್. ನೀನು ಮಾಡಿದ ಕೊಲೆಗೆ ಮುಖ್ಯವಾದ ಸಾಕ್ಷಿ ಮಿಸ್ಟರ್ ಕಾರ್ತಿಕ್. ಕಾನೂನು ನಿನ್ ಕೈ ತಗೋಬೇಡ. ಕಂಗ್ರ್ಯಾಚುಲೇಷನ್ ಮಿಸ್ಟರ್ ಕಾರ್ತಿಕ್, ನಾಳೆಯಿಂದ ನೀವು ಡ್ಯೂಟಿಗೆ ಜಾಯ್ನ್ ಆಗಬಹುದು.